हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशेषं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ये गुरुमम। हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು. ಈ 10 ಜನ ವರದರನ್ನು ಚಿಂತಿಸುವ ಮೂಲಕ 10 ಎಂಬುದು ದಶ ಮತ್ತು ಅನಂತ ಸಂಖ್ಯೆ ವಾಚ್ಯವಾದ್ದರಿಂದ ಜೀವಗಣ ಅನಂತರಿರುವುದರಿಂದ ಜೀವಗಣ ಹರೇರನುಚರಾ ಭಗವಂತನ ಅನುಚರರಾಗಿ ಇದ್ದಾರೆ ಮತ್ತು ಅವರಲ್ಲಿ ಪರಸ್ಪರ ನೀಚೋಚ ಭಾವಂ ಗತಃ. ಮುಖ್ಯವಾಗಿ ಜೀವಗಣದಲ್ಲಿ ನಾವು ತಿಳಿಯಬೇಕಾದ ತಾರತಮ್ಯ, ಪಂಚಭೇದ ತಾರತಮ್ಯ ಎಂಬ ಜ್ಞಾನ ಅತ್ಯವಶ್ಯಕವಾಗಿ ತಿಳಿಯಲೇಬೇಕು. ಅದರಿಂದಲೇ ಮೋಕ್ಷ ಎಂಬತಕ್ಕಂಥದ್ದು ಸಕಲ ಶಾಸ್ತ್ರದ ಪ್ರಮೇಯ ರೂಪ ಮತ್ತು ಶ್ರೀಮದಾನಂದ ತೀರ್ಥರು ಕೊಟ್ಟಿರ್ತಕ್ಕಂಥ ಸ್ಪಷ್ಟ ಆದೇಶ. ನಮ್ಮ ಗುರುಗಳ ಆದೇಶವನ್ನು ನಾವು ಪರಿಪಾಲನೆ ಮಾಡ್ತಕ್ಕಂಥದ್ದು ಎಲ್ಲ ಸದ್ಭಕ್ತರ ನಿಯಮವಾಗಿರುವಂಥ ಜೀವನ ಪರ್ಯಂತವಾಗಿ ನಿಯಮವಾಗಿರುವುದರಿಂದ ನಮ್ಮ ಗುರುಗಳ ಆಜ್ಞಾ ನಾವು ಸರಿಯಾಗಿ ತಿಳಿದುಕೊಂಡು ಅನುಸಂಧಾನ ಮಾಡಿಕೊಳ್ಳಬೇಕು. ಈ ದೃಷ್ಟಿಯಲ್ಲಿ ತಾರತಮ್ಯ ಜ್ಞಾನವನ್ನು ನಾವು ತಿಳಿದೆವು. ತಾರತಮ್ಯ ಜ್ಞಾನ ಹೇಗೆ ಮುಖ್ಯವೋ ಅದರಂತೆ ಜೀವನ ಯೋಗ್ಯತಾ. ಜೀವ ಅವನಲ್ಲಿ ಕರ್ತೃತ್ವವಿದೆ. ಜೀವ ಚೇತನವಾದ್ದರಿಂದ ಅವನಲ್ಲಿ ಪ್ರವೃತ್ತಿ ಇದೆ, ಪ್ರಮಿತಿ ಇದೆ ಮತ್ತು ಸತ್ತ ಇದೆ. ಇದು ಆಯಾ ಜೀವರ ಸ್ವರೂಪ ಗುಣಗಳು ಮತ್ತು ಇದು ಭಗವಂತನ ಅಧೀನದಲ್ಲಿದೆ ಎಂದು ತಿಳಿಯಬೇಕು. ನಾವು ಭಗವಂತನ ಅಧೀನ ಎಂದ ಕೂಡಲೇ ಜೀವರ ಸ್ವತಂತ್ರ ಎಂಬುದನ್ನು ನಾವು ಭಾವಿಸಬಾರದು. ಆದ್ದರಿಂದಲೇ ಜೀವ ಪಾರತಂತ್ರನಾಗಿದ್ದಾನೆ ಮತ್ತು ಜೀವನ ಲಕ್ಷಣವಾದ ಸತ್ತ, ಪ್ರವೃತ್ತಿ ಮತ್ತು ಪ್ರಮಿತಿಯನ್ನು ಹೊಂದಿದ್ದಾನೆ ಎಂಬುದನ್ನು ತಿಳಿಯಬೇಕು. ಇದೇ ನಿಜವಾದ ಚಿಂತನೆಯಲ್ಲಿ ಜೀವಕರ್ತೃತ್ವ ಎಂಬುದು ತಿಳಿದು ಬರುತ್ತದೆ. ಈ ಜೀವನ ಕರ್ತೃತ್ವವನ್ನು ನಾವು ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಕ್ರಿಯೆಗಳನ್ನು ಮಾಡುತ್ತೇವೆ. ಅದರಲ್ಲಿ ಸ್ವಾತಂತ್ರ್ಯವಿದೆಯೋ ಇಲ್ಲೋ, ಅಂದರೆ ಕರ್ತೃತ್ವ ಅನ್ನೋದು ಎಲ್ಲಿದೆ ಎಂಬತಕ್ಕಂಥದ್ದನ್ನು ಚಿಂತನೆ ಮುಂದುವರಿಸೋಣ. ಜೀವಸ್ಯ ಕ್ರಿಯಾ ಸ್ವಾತಂತ್ರ್ಯ ಅಭಾವೇಪಿ ಜ್ಞಾನಾಯಿಚ ಪೂರ್ವಕ ಕೃತಿಮಸ್ವರೂಪಂ ದಾರ್ಯೋಪಾದೀಶ ವಿದ್ಯಮಾನಂ ಅನುಭವ ಸಿದ್ಧಂ ಅಮುಖ್ಯಂ ಕರ್ತೃತ್ವಮಸ್ತಿ ಇತಿ ಅಂಗೀಕರ್ತವ್ಯಂ ಇತಿ ಅಸ್ವತಂತ್ರ ಕರ್ತೃತ್ವ ಮಾತ್ರೇಣ ವಿಧಿವಿಷಯತ್ವಂ ಕರ್ಮಫಲಭಾಕ್ತಂ ಚ ಯುಕ್ತಂ ಇತಿ. ಜೀವಾತ್ಮನಿಗೆ ಕ್ರಿಯೆಯಲ್ಲಿ ಸ್ವಾತಂತ್ರ್ಯವಿಲ್ಲ. ಆದರೂ ತಿಳಿದು ಇಚ್ಛಿಸಿ ಪ್ರಯತ್ನವನ್ನು ಮಾಡುವಿಕೆ, ತಿಳಿಯುವುದು, ಇಚ್ಛಿಸುವುದು, ಪ್ರಯತ್ನಿಸುವುದು, ಜ್ಞಾನ ಇಚ್ಛಾ ಪೂರ್ವಕವಾದ ಕೃತಿಯನ್ನು ಹೊಂದಿರುವಿಕೆ ಎಂಬ ಕರ್ತೃತ್ವ ಇದೆ. ಇದು ಪರಮೇಶ್ವರನಲ್ಲಿರುವ ಕರ್ತೃತ್ವಕ್ಕಿಂತ ಮುಖ್ಯವಾದುದು. ಆದರೆ ಮರದ ಹೆಣ್ಣು ಗೊಂಬೆಯಲ್ಲಿ ಈ ಕರ್ತೃತ್ವ ಇಲ್ಲ. ಜೀವಚೇತನಲ್ಲಿ ಮಾತ್ರ ಈ ಕರ್ತೃತ್ವ ಇದೆ ಎಂದು ಅನುಭವ ಸಿದ್ಧವಾಗಿದೆ. ಆದ್ದರಿಂದ ಅಸ್ವತಂತ್ರ ಕರ್ತೃತ್ವ ಇದೆ ಎಂದು ಒಪ್ಪಿದರೆ ಸಾಕು. ಅಷ್ಟರಿಂದಲೇ ಜೀವಾತ್ಮನಿಗೆ ವಿಧಿಬದ್ಧತ್ವವು ವಿಧಿವಿಹಿತವಾದ ಕರ್ಮದಿಂದ ಉಂಟಾಗುವ ಕರ್ಮದ ಫಲದ ಸಂಬಂಧವು ಯುಕ್ತಿವೇ ಆಗಿದೆ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ.
ಏತದೇವ ವಿಪ್ರೇತ ಉಕ್ತ ಅಷ್ಟಾದಶಗೀತಾ ಭಾಷ್ಯೇ ಭಗವತ್ಪಾದೈಃ अपराधीन कर्तृत्वाभावेऽपि जीवस्य विधिद्वारा ईश्वरप्रसादात् इच्छा उत्पाद्य उक्तकारणैः अनुष्ठानादिभिः कर्मद्वारा पुरुषार्थो भवति इति न ಪ್ರವೃತ್ತಿವಿಧಿವಯ್ಯರ್ಥಂ ಇತಿ. ಈ ಅಭಿಪ್ರಾಯವನ್ನು ಮನಸ್ಸಲ್ಲಿಟ್ಟುಕೊಂಡೇ 18ನೇ ಅಧ್ಯಾಯದ ಭಗವದ್ಗೀತೆಯ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಹೀಗೆ ಹೇಳಿದ್ದಾರೆ. ಜೀವನಿಗೆ ಸ್ವತಂತ್ರವಾದ ಕರ್ತೃತ್ವ ಇಲ್ಲ ಎಂಬುದು ನಿಜ. ಆದರೆ ಜೀವಾತ್ಮನಿಗೆ ಶಾಸ್ತ್ರದಲ್ಲಿ ಹೇಳಿರುವ ಕರ್ತವ್ಯಗಳ ಜ್ಞಾನವಾದಾಗ ಈಶ್ವರನ ಅನುಗ್ರಹದಿಂದ ಈ ಕಾರ್ಯವನ್ನು ಮಾಡಬೇಕು ಎಂಬ ಇಚ್ಛೆ ಉತ್ಪನ್ನವಾಗುತ್ತದೆ. ಆಗ ಅಧಿಷ್ಠಾನ, ಕರ್ತ, ಬೇರೆ ಬೇರೆ ವಿಧವಾದ ಅಧಿಷ್ಠಾನಾಧಿಕರಣಗಳು ಇವುಗಳ ಮೂಲಕ ಜೀವನು ಕರ್ಮವನ್ನು ಮಾಡುತ್ತಾನೆ. ಅದರಿಂದ ಜೀವಾತ್ಮನಿಗೆ ಮೋಕ್ಷಾದಿ ಪುರುಷಾರ್ಥವು ಉಂಟಾಗುತ್ತದೆ. ಆದುದರಿಂದ ಪರತಂತ್ರನಾದ ಜೀವನನ್ನು ಕುರಿತು ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ಕುರು, ಇದನ್ನು ಮಾಕುರು ಇತ್ಯಾದಿ ಪ್ರವೃತ್ತಿ ವಿಧಿ ನಿಷೇಧಗಳು ವ್ಯರ್ಥವಲ್ಲ ಎಂದು ಆಚಾರ್ಯ ಮಾತ್ರ ಅಭಿಪ್ರಾಯ. ಪುಣ್ಯ ಪಾಪಾದಿಜನಕಃ ಕ್ರಿಯಾವಿಷಯಕಃ ಜೀವಗತ ಇಚ್ಛಾ ಪ್ರಯತ್ನಾದೌ ಸರ್ವತಃ ಈಶ್ವರಸ್ಯ ಪ್ರಯೋಜಕತ್ವೇಪಿ ಜೀವ ನಿಗ್ರಹ ಅನುಗ್ರಹಯೋಃ ಈಶ್ವರಾಧೀನಸ್ಯ ಸಿದ್ಧ ಜೀವಗತಯೋಃ ಯೋಗ್ಯತಾಪೇಕ್ಷತ್ವಾತ್ ನ ವೈಷಮ್ಯಾದಿ ಇತ್ಯುಕ್ತಂ ವೈಷಮ್ಯಾಧಿಕರಣೇ. ಓಂ ವೈಷಮ್ಯ ನೈರ್ಗುಣ್ಯೇ ನ ಸಾಪೇಕ್ಷತ್ವಾತ್ ತಥಾ ಹಿ ದಶೇತಿ ಎಂಬ ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 1ನೇ ಪಾದದ 10ನೇ ಅಧಿಕರಣ 35ನೇ ಸೂತ್ರ. ಈಶ್ವರನಿಗೆ ಸರ್ವಸ್ವತಂತ್ರ ಕರ್ತೃತ್ವವಿದ್ದರೂ ವೈಷಮ್ಯ ಅಂದರೆ ಪಕ್ಷಪಾತ, ನೈರ್ಗುಣ್ಯ, ಕ್ರೂರತೆ ಇವುಗಳು ಉಂಟಾಗುವುದಿಲ್ಲ. ಸಾಪೇಕ್ಷತ್ವಾತ್ ಫಲದಾನಾದ ವಿಷಯದಲ್ಲಿ ಜೀವನ ಕರ್ಮ ಸಾಪೇಕ್ಷತೆ ಇರುವುದರಿಂದ ಆಯಾ ಜೀವನ ಕರ್ಮವನ್ನು ಅನುಸರಿಸಿ ಫಲ ಕೊಡುವುದರಿಂದ ಈಶ್ವರನಿಗೆ ವೈಷಮ್ಯ ನಿರ್ದಯತೆಗಳು ಬರುವುದಿಲ್ಲ. ಏತಕ್ಕೆಂದರೆ ಪುಣ್ಯೇನ ಪುಣ್ಯಂ ಲೋಕಂ ವಿನಯತಿ ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯಲೋಕಂ ಇದು ಪ್ರಶ್ನದಲ್ಲಿ ತಿಳಿಸಿದ್ದಾರೆ ಎಂಬ ಶ್ರುತಿ ಹಿಂದೆ ಹೇಳಿದ ರೀತಿಯಿಂದಲೇ ವಿಷಯವನ್ನು ತಿಳಿಸುತ್ತದೆ. ಜೀವನ ಮಾಡಿದ ಪುಣ್ಯವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಪರಮಾತ್ಮನು ಜೀವನನ್ನು ಪುಣ್ಯ ಸಾಧ್ಯವಾದ ಸ್ವರ್ಗಾದ ಲೋಕಕ್ಕೆ ಒಯ್ಯುತ್ತಾನೆ. ಪಾಪವನ್ನು ನಿಮಿತ್ತ ಮಾಡಿಕೊಂಡು ಪಾಪದಿಂದ ಪ್ರಾಪ್ತವಾಗುವ ನರಕಾದಿ ಲೋಕವನ್ನು ಕುರಿತು ಜೀವನ ಒಯ್ಯುತ್ತಾನೆ. ಪುಣ್ಯ ಪಾಪಗಳೆರಡು ಸಮವಾಗಿದ್ದರೆ ಸಮ ದುಃಖ ಸುಖದಿಂದ ಕೂಡಿದ ಮನುಷ್ಯ ಲೋಕವನ್ನು ಕುರಿತು ಒಯ್ಯುತ್ತಾನೆ ಎಂದು ಈ ಸೂತ್ರದ ಅರ್ಥ. ಜೀವನು ಪುಣ್ಯ ಕಾರ್ಯವನ್ನು ಪಾಪ ಕಾರ್ಯಗಳನ್ನು ಸಮ ಸುಖ ದುಃಖ ಜನಕವಾದ ಮಿಶ್ರ ಕರ್ಮವನ್ನು ಮಾಡುತ್ತಾನೆ. ಈ ಪುಣ್ಯ ಪಾಪಾದ ಕ್ರಿಯಾ ವಿಷಯಕವಾದ ಜೀವನದಲ್ಲಿರುವ ಇಚ್ಛಾ ಪ್ರಯತ್ನ ಮತ್ತು ಜ್ಞಾನ ಮುಂತಾದವುಗಳಿಗೆಲ್ಲ ಈಶ್ವರನು ಪ್ರಯೋಜಕಕರ್ತನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ. ಆದ್ದರಿಂದ ಜೀವನಿಗೆ ಇಚ್ಛಾದಿ ಸ್ವಾತಂತ್ರ್ಯ ಇಲ್ಲದಿರುವುದರಿಂದ ಪುಣ್ಯ ಪಾಪಗಳ ಫಲವು ಉಂಟಾಗಬಾರದು. ಅಷ್ಟೇ ಅಲ್ಲದೆ ಈಶ್ವರನಿಗೆ ವೈಷಮ್ಯ ನಿರ್ದಯತೆ ಬರುತ್ತದೆ. ನಿಷ್ಕಾರಣವಾಗಿ ಒಬ್ಬನಿಗೆ ಸುಖ ಮತ್ತೊಬ್ಬನಿಗೆ ದುಃಖ ಮತ್ತು ಕೆಲವು ಮಿಶ್ರ ಫಲವನ್ನು ಕೊಡುವ ಈಶ್ವರ ದೊಡ್ಡ ಪಕ್ಷಪಾತಿ ನಿಷ್ಕರುಣೆಯಾಗುತ್ತಾನೆ ಎಂಬ ಆಕ್ಷೇಪವನ್ನು ಈ ಅಧಿಕರಣದಲ್ಲಿ ಪರಿಹರಿಸುತ್ತಾರೆ. ಪರಮಾತ್ಮನು ಕೆಲವು ಜೀವರಿಗೆ ಅನುಗ್ರಹ ಮಾಡುತ್ತಾನೆ ಮತ್ತು ಕೆಲವು ಜೀವರನ್ನು ನಿಗ್ರಹಿಸುತ್ತಾನೆ. ಇದು ನಿಷ್ಕಾರಣವಲ್ಲ. ಅನಂತ ಜೀವರಲ್ಲಿರುವ ಅನಾದಿಯಾದ ಯೋಗ್ಯತೆಯನ್ನು ಅನುಸರಿಸಿ ಈಶ್ವರನು ಅವರವರ ಯೋಗ್ಯತೆಗೆ ತಕ್ಕಂತಹ ಕರ್ಮದಲ್ಲಿ ಪ್ರೇರಿಸುತ್ತಾನೆ. ಹಾಗಿರುವಾಗ ಅವನಿಗೆ ಪಕ್ಷಪಾತ ನಿರ್ದಯತೆ ಬರಲು ಹೇಗೆ ಸಾಧ್ಯ? ಅಪರಾಧಿಗಳಿಗೆ ಶಿಕ್ಷೆ, ನಿರಪರಾಧಿಗಳಾಗಿದ್ದು ತೊಂದರೆಗೆ ಒಳಗಾಗಿರುವ ಪರಿಹಾರ ಮತ್ತು ಬಹುಮಾನವನ್ನು ಕೊಡುವ ನ್ಯಾಯಾಧೀಶನು ಪಕ್ಷಪಾತಿಯೇ, ನಿರ್ದಯನೇ. ಈ ವಿಷಯಗಳೆಲ್ಲ ವೈಷಮ್ಯಾಧಿಕರಣದಲ್ಲಿ ತಿಳಿಸಿದ್ದಾರೆ. ಕರ್ಮ ಜನಪೇಕ್ಷಸ್ಯ ಫಲದಾನ ಶಕ್ತಿಸ್ಯಾಪಿ ಈಶ್ವರಸ್ಯ ತದಪೇಕ್ಷಸ್ಯೈವ ಫಲಂ ದದಾತಿ ಇತಿ ಸ್ವಸಂಕಲ್ಪಾದೇವ ತದಪೇಕ್ಷೇತಿ ನ ಸ್ವಾತಂತ್ರ್ಯ ಹಾನಿಃ ಉಕ್ತಂ ಹಿ ಭಾರತನಿರ್ಣಯೇ ಏತಾನಪೇಕ್ಷೈವ ಫಲಂ ದದಾನಿ ಇತ್ಯಸ್ಯೈವ ಸಂಕಲ್ಪಃ ಇತಿ ಸ್ವತಂತ್ರತಾ ಇತಿ ಮಹಾಭಾರತಾತ್ಮನಿರ್ಣಯ 22ನೇ ಅಧ್ಯಾಯದ 88ನೇ ಶ್ಲೋಕ. ಕರ್ಮಾದಿಗಳ ಅಪೇಕ್ಷೆ ಇಲ್ಲದೆ ಪರಮೇಶ್ವರನು ಫಲವನ್ನು ಕೊಡಲು ಶಕ್ತನಲ್ಲವೆಂದು ತಿಳಿಯಬಾರದು.
ಅವನು ಸರ್ವತಂತ್ರ ಸ್ವತಂತ್ರ. ಆದರೂ ಅವನು ನಾನು ಜೀವನ ಪುಣ್ಯ ಪಾಪಾದ ಕರ್ಮವನ್ನು ಅಪೇಕ್ಷಿಸಿಯೇ ಫಲವನ್ನು ಕೊಡುತ್ತೇನೆ ಎಂದು ಸಂಕಲ್ಪಿಸಿರುತ್ತಾನೆ. ಅವನು ತನ್ನ ಸಂಕಲ್ಪ ಅನುಸಾರವಾಗಿ ನಡೆದುಕೊಳ್ಳುತ್ತಾನೆ. ಆದ್ದರಿಂದ ಅವನ ಸ್ವಾತಂತ್ರ್ಯಕ್ಕೆ ಹಾನಿಯಿಲ್ಲ. ಸಂಕಲ್ಪ ಅಂದರೆ ಇಚ್ಛಾ ವಿಶೇಷ. ಪರಮಾತ್ಮನ ಇಚ್ಛೆಯು ಅವನ ಸ್ವರೂಪವೇ. ಆದ್ದರಿಂದ ಅವನು ತನ್ನ ಸಂಕಲ್ಪವನ್ನು ಬದಲಾಯಿಸುವುದು ಎಂದರೆ ಪರಮೇಶ್ವರ ಸ್ವರೂಪವೇ ವ್ಯತ್ಯಾಸವಾಗುವುದು ಎಂದಾಗುತ್ತದೆ. ಪರಮೇಶ್ವರನ ಸ್ವರೂಪ ಎಂದಾದರೂ ವ್ಯತ್ಯಾಸವಾಗುತ್ತದೆಯೇ? ಇಲ್ಲವೇ ಇಲ್ಲ. ಅನಂತ ಜೀವರನ್ನು ಈ ರೀತಿ ನಡೆಸಬೇಕು. ಅವರನ್ನು ಇಂತಿಂತಹ ಕಾರ್ಯದಲ್ಲಿ ಪ್ರೇರಿಸಿ ಅವರಿಂದ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಪುಣ್ಯ ಪಾಪದ ಸಂಘಟನೆ ಮಾಡಿಸಿ ಅದಕ್ಕೆ ತಕ್ಕಂತಹ ಸುಖ ದುಃಖ ಮಿಶ್ರ ಫಲವನ್ನು ಕೊಟ್ಟು ಸರ್ವತಂತ್ರ ಸ್ವತಂತ್ರನಾಗಿ ಯಾರ ಅಪೇಕ್ಷೆಯೂ ಇಲ್ಲದೆ, ಯಾವ ಬಾಹ್ಯವಾದ ಸ್ವತಂತ್ರ ಸಾಧನ ಅಪೇಕ್ಷೆಯೂ ಇಲ್ಲದೆ ನನಗೆ ಅಧೀನವಾದ ಅಸ್ವತಂತ್ರ ಸಾಧನವನ್ನು ಬಳಸಿಕೊಂಡು ನಾನೇ ಜಗಶ್ಚಕ್ರವನ್ನು ನಡೆಸುತ್ತೇನೆ. ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿಯೂ ಮುಕ್ತ ಮತ್ತು ಸಮಸ್ತ ಜೀವರ ವಿಷಯದಲ್ಲಿಯೂ ಸಮುದಾಯ ರೂಪದಿಂದಲೂ ಪ್ರತ್ಯೇಕವಾಗಿಯೂ ನಾನೇ ನಡೆಸುತ್ತೇನೆ. ಈ ರೀತಿ ಸಂಕಲ್ಪ ಮಾಡಿರುವುದರಿಂದ ಅವನ ಸ್ವಾತಂತ್ರ್ಯಕ್ಕೆ ಹಾನಿಯು ಹೇಗೆ ಬರಲು ಸಾಧ್ಯ? ಅವನ ಸಂಕಲ್ಪಕ್ಕೆ ವ್ಯತ್ಯಾಸ ಬರುವುದೆಂದರೆ ಪರಮೇಶ್ವರನ ಸ್ವರೂಪವೇ ಸರಿಯಾಗಿಲ್ಲ, ಅವನು ಪರಮಾತ್ಮನೇ ಅಲ್ಲವೆಂದಾಗುವುದಿಲ್ಲವೇ? ಅವನ ಸಂಕಲ್ಪಕ್ಕೆ ಹಾನಿ ಬರುವುದಾದರೆ ಅವನ ಗುಣಪೂರ್ಣತ್ವಕ್ಕೆ ಹಾನಿ ಎಂದರ್ಥ. ಗುಣಪೂರ್ಣತ್ವಕ್ಕೆ ಹಾನಿ ಬಂದರೆ ಅವನು ದೋಷದೂರನೂ ಅಲ್ಲ, ಜ್ಞೇಯನೂ ಅಲ್ಲ, ಗಮ್ಯನೂ ಅಲ್ಲ. ಹೀಗಾಗಿ ಅವನ ಸ್ವರೂಪವಾದ ಲಕ್ಷಣಕ್ಕೆ ಹಾನಿ ಬರುತ್ತದೆ. ಈ ವಿಷಯವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಸ್ವಚ್ಛವಾಗಿ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಇವಳನ್ನು ಅಪೇಕ್ಷಿಸೇ ಫಲವನ್ನು ಕೊಡುತ್ತಾನೆ ಎಂದು ಅವನದೇ ಆದ ಸಂಕಲ್ಪ ಇರುವುದರಿಂದ ಶ್ರೀಹರಿಗೆ ಸ್ವತಂತ್ರೆಯು ತಪ್ಪುವುದೇ ಇಲ್ಲ, ತಪ್ಪಲು ಬಾರದು. ಕರ್ಮಾದಿಗಳನ್ನು ಅಪೇಕ್ಷಿಸಿ ಫಲವನ್ನು ಕೊಡುವುದರಿಂದ ಈಶ್ವರನಿಗೆ ಪಾರತಂತ್ರು ಬರುವುದಿಲ್ಲ ಎಂದು ಸಿದ್ಧವಾಗುತ್ತದೆ ಎಂದು ತಾತ್ಪರ್ಯ ನಿರ್ಣಯದ ಅರ್ಥ. ಸ್ವಭಾವ ಪರ. ಇದನ್ನು ಹಠ ಎಂಬ ಹೆಸರುಳ್ಳ ಜೀವ ಅನಾದಿಯಾದ ಯೋಗ್ಯತೆ, ಅನಾದಿಯಾದ ಜೀವಕರ್ಮ, ಪೌರುಷ ಎಂಬ ಹೆಸರುಳ್ಳ ಜೀವರ ಪ್ರಯತ್ನ, ಈ ಮೂರನ್ನು ಆಧಾರವಾಗಿಟ್ಟುಕೊಂಡು ಅವುಗಳನ್ನು ಅನುಸರಿಸಿಯೇ ವಿಷ್ಣು ಜೀವರಿಗೆ ಫಲವನ್ನು ಕೊಡುತ್ತಾನೆ ಎಂದು ಇರುತ್ತಾನೆ. ಅವನ ಸ್ವರೂಪವೇ ಆಗಿರುವ ಇಚ್ಛಾ ವಿಶೇಷ ರೂಪವಾದ ಸಂಕಲ್ಪವೇ ಹೀಗಿರುವುದರಿಂದ ಹಠಾದಿಗಳನ್ನು ಅನುಸರಿಸಿಯೇ ಫಲವನ್ನು ಕೊಡುತ್ತಾನೆಂದರೂ ವಿಷ್ಣುವಿಗೆ ಸ್ವಾತಂತ್ರ್ಯ ಇರುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಸ್ವಾಧೀನವಾದ ಸಾಧನೆಯಿಂದ ಕಾರ್ಯ ಸಾಧನ ಮಾಡುವನನ್ನು ಅಸ್ವತಂತ್ರ ಯಾರೂ ಹೇಳುವುದಿಲ್ಲ. ಅನಾಯಾಸವಾಗಿ ನೆಡೆಗೋಲನ್ನು ತಿರುಗಿಸುತ್ತಾ ವಾಯು ಸಂಚಾರಕ್ಕಾಗಿ ಹೋಗುತ್ತಿರುವ ತರುಣ ಅಧಿಕಾರಿ ಅಥವಾ ರಾಜನ ಕುರಿತು ಇದೇನು ಊರುಗೋಲು ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ನಡೆಸಿದ್ದಾನೆ, ಆದ್ದರಿಂದ ಅವನು ಸ್ವತಃ ಸಮರ್ಥನೆಂದು ಯಾರೂ ಹೇಳುವುದಿಲ್ಲ. ಅದರಂತೆ ಪರಮಾತ್ಮನ ಸ್ವರೂಪವೇ ಆಗಿರುವ ಸಂಕಲ್ಪದಲ್ಲಿ ಸೇರಿರುವ ಯೋಗ್ಯತಾ ಅನಾದಿ ಕರ್ಮ ಪುರುಷ ಪ್ರಯತ್ನವನ್ನು ಅಪೇಕ್ಷಿಸಿ ಫಲವನ್ನು ಕೊಟ್ಟಿದ್ದರಿಂದ ಅವನು ಸ್ವತಃ ಅಶಕ್ತ, ಅಸಮರ್ಥ, ಸ್ವತಂತ್ರ ಎಂದು ಹೇಳಲು ಬರುವುದಿಲ್ಲ. ಪರಮಾತ್ಮನು ಸರ್ವಶಕ್ತ, ಸರ್ವಸ್ವತಂತ್ರ, ಸಮಸ್ತ ಪ್ರಭು ಎಂದು ಶ್ರುತಿಯು ಸಾರಿ ಸಾರಿ ಹೇಳುತ್ತಿರುವಾಗ ಅದಕ್ಕೆ ವಿರುದ್ಧವಾಗಿ ಅಂಗೀಕರಿಸಲು ಹೇಗೆ ಸಾಧ್ಯ? ಶ್ರುತಿಯನ್ನು ಅನುಸರಿಸಿ ಎಲ್ಲವನ್ನು ಹೊಂದಿಸಿಕೊಂಡು ಸಾಗಬೇಕು. ಆತ್ಮಗೇಂದ್ರಿಯ ಮನೋಯುಕ್ತಂ ಭೋಕ್ತಾ ಯಚ್ಚಾಹು ಮನೀಷಿಣಃ ಇತಿ ಶ್ರುತಿಷು ಆತ್ಮನೋ ಭೋಕ್ತೃತ್ವೇ ದೇಹಾದೇರೇವ ಮನಸಃ ಸಹಕಾರಿತ್ವಂ ನತು ಮನಸ್ಸೋ ಭೋಕ್ತೃತ್ವ ಕೋಟಿತ. ಕಠೋಪನಿಷತ್ತಲ್ಲಿ 1ನೇ ಅಧ್ಯಾಯ 3ನೇ ವಲ್ಯ ಮಂತ್ರ 4ರಲ್ಲಿ ಇಂದ್ರಿಯಾಣಿ ಹಯಾನಾಹು ವಿಷ್ಯಾಂತೇಶು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತ ಇತ್ಯಾಹು ಮನೀಷಿಣಃ ಎಂಬಲ್ಲಿ ಕಿವಿ, ಕಣ್ಣು ಮುಂತಾದ ಇಂದ್ರಿಯಗಳು ರಥದ ಕುದುರೆಗಳೆಂದು, ಅಶ್ವರೂಪದ ಇಂದ್ರಿಯಗಳಿಗೆ ವಿಷಯವಾದ ಶಬ್ದಾದಿಗಳನ್ನು ಅಶ್ವಗಳು ಸಂಚರಿಸುವ ಪ್ರದೇಶವೆಂದು ಪ್ರಾಜ್ಞರು ಹೇಳುತ್ತಾರೆ. ಇಂದ್ರಿಯ ಮತ್ತು ಮನಸ್ಸುಗಳಿಂದ ಕೂಡಿದ ಆತ್ಮನನ್ನು ಅಂದರೆ ಜೀವಾತ್ಮನನ್ನು ಸುಖ ದುಃಖಾದ ಅನುಭವದಿಂದ ಉಂಟಾದ ಉಚ್ಚತ್ವ ಮತ್ತು ನೀಚತ್ವವುಳ್ಳನೆಂದು ಭೋಕ್ತ ಎಂದು ಹೇಳುತ್ತಾರೆ ಎಂದು ಹೇಳಿದೆ. ಇಲ್ಲಿ ಮನಸ್ಸಿಗೂ ಭೋಕ್ತತ್ವವನ್ನು ಹೇಳಿದೆ. ಜೀವನೊಬ್ಬನೇ ಕರ್ಮಫಲ ಭೋಕ್ತ ಎಂದು ನೀವು ಹೇಳಿದೆ ಹೇಗೆ ಕೊಡುತ್ತೆ ಎಂದು ಶಂಕಿಸಿಕೊಳ್ಳುವುದು. ಏಕೆಂದರೆ ಈ ಶ್ರುತಿಯಲ್ಲಿ ಆತ್ಮನು ಸುಖ ದುಃಖಾದನ್ನು ಅನುಭವಿಸಿ
ಅದರಿಂದ ಉಂಟಾದ ಉಚ್ಚತ್ವ ನೀಚತ್ವವನ್ನು ಹೊಂದುವುದು ಭೋಗವು. ಇಂತಹ ಭೋಗವನ್ನು ಹೊಂದುವ ಭೋಗಕರ್ತನಾದ ಜೀವಾತ್ಮನಿಗೆ ದೇಹ ಇಂದ್ರಿಯಾದಿಗಳು ಹೇಗೋ ಅದರಂತೆ ಮನಸ್ಸು ಸಹಕಾರಿಯಾಗಿರುತ್ತದೆ ಎಂದು ಹೇಳಿರುತ್ತಾರೆ. ಮನಸ್ಸು ಭೋಗಕರ್ತನಾದ ಜೀವಾತ್ಮನ ಕೋಟಿಯಲ್ಲಿ ಸೇರುವುದಿಲ್ಲ. ಮನಸ್ಸು ಭೋಕ್ತೃವಲ್ಲ, ಜೀವಾತ್ಮನೇ ಭೋಕ್ತ. ಮನಸ್ಸಲ್ಲಿ ಜೀವಾತ್ಮನ ಸಹಕಾರಿ ಎಂದ ಅಭಿಪ್ರಾಯ. ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಭಗವದ್ಗೀತಾ ಅಧ್ಯಾಯ 3 ಶ್ಲೋಕ 37. ಇತಿ ಸ್ಮೃತಿರಪಿ ಜೀವಸ್ಯ ಸ್ವಾತಂತ್ರ್ಯ ನಿಷೇಧಪರಃ ತತ್ರೇವಂ ಸತಿ ಕರ್ತಾರಮಾತ್ಮಾನಂ ಕೇವಲಂ ತೂ ಯಃ. ಭಗವದ್ಗೀತೆಯ 18ನೇ ಶ್ಲೋಕದ 18ನೇ ಅಧ್ಯಾಯದ 14ನೇ ಶ್ಲೋಕ. ಜಾಯತೀವ ಲೀಲಾಯತೀವ. ಗೀತಾ ಭಾಷ್ಯದ 2ನೇ ಅಧ್ಯಾಯದ 16ನೇ ಶ್ಲೋಕ. ಇತ್ಯಾದಿ ಶ್ರುತೌ ಇವ ಶಬ್ದೋಪಿ ಅಸ್ವಾತಂತ್ರ್ಯಾತ್ ಕೃತ್ಯಾಶ್ರಯತ್ವೇಪಿ ಜ್ಞಾನಾಶ್ರಯತ್ವ ಇವ ನ ದೃಷ್ಟಾಂತ ಆಪತ್ತಿರೂಪ ವಿಕಾರಾಪತ್ತಿ ಇತಿ ಜೀವಸ್ಯ ಕರ್ತೃತ್ವೇ ನ ಕಿಂಚಿತ್ ಬಾಧಕಮಿತಿ ಸುಸ್ಥಂ ಕರ್ತೃತ್ವಮಿತಿ ಸಿದ್ಧಂ. ಅಹಂಕಾರದಿಂದ ವಿಮೂಢವಾದ ಆತ್ಮ ತಾನು ಕರ್ತನೆಂದು ತಿಳಿಯುತ್ತಾನೆ ಎಂಬ ಭಗವದ್ಗೀತೆಯು ಕೂಡ ಜೀವನಿಗೆ ಸ್ವಾತಂತ್ರ್ಯವಿಲ್ಲವೆಂದು ಹೇಳುತ್ತಿದೆಯೇ ಹೊರತು ಕರ್ತೃತ್ವವೇ ಇಲ್ಲವೆಂದು ಹೇಳುವುದಿಲ್ಲ. ಅಧಿಷ್ಠಾನ, ಕರ್ತ ಮುಂತಾದವುಗಳೆಲ್ಲರೂ ಇರುವಾಗ ಕೇವಲ ತನ್ನನ್ನೇ ಕರ್ತ ಎಂದು ಜೀವಾತ್ಮ ತಿಳಿದರೆ ಅದು ಭ್ರಾಂತಿಯಾಗುತ್ತದೆ ಎಂದು ಗೀತೆಯಲ್ಲಿಯೇ ಮುಂದೆ ಈ ವಿಷಯವನ್ನು ಸ್ಪಷ್ಟಪಡಿಸಲಾಗಿದೆ. ಗೀತಾ ಭಾಷೆಯಲ್ಲಿ ಆಚಾರ್ಯರು ಉದ್ದೇಶಿಸಿರುವ ಜಾಗತೀವ ಪರಮಾತ್ಮನು ಜೀವಾತ್ಮನಿಂದ ಧ್ಯಾನ ಮಾಡಿಸುವಂತೆ ಇರುತ್ತಾನೆ. ಇಚ್ಛಾಶ್ರುತಿಯು ಸ್ವಾತಂತ್ರ್ಯ ನಿಷೇಧವನ್ನು ಮಾತ್ರ ಮಾಡುತ್ತದೆ. ಇವ ಶಬ್ದವು ಈ ಅರ್ಥಕ್ಕೆ ಸೂಚಕ. ಜೀವನು ಜ್ಞಾನಾಶ್ರಯ ಎಂದು ಒಪ್ಪಿದಾಗ ಅವನಿಗೆ ದ್ರವ್ಯಾಂಶತ್ವಾಪತ್ತಿ ಎಂಬ ವಿಕಾರ ಹೇಗೆ ಇಲ್ಲವೋ ಅದರಂತೆ ಕೃತ್ಯಾಶ್ರಯತ್ವ ಹೇಳಿದರೂ ದ್ರವ್ಯಾಂತರದ ಆಪತ್ತಿ ಎಂಬ ವಿಕಾರವು ಬರುವುದಿಲ್ಲ. ಹೀಗೆ ಜೀವನಿಗೆ ಕರ್ತೃತ್ವವನ್ನು ಹೇಳಿದರೆ ಯಾವ ಬಾಧಕವೂ ಇಲ್ಲವಂತಾಗುತ್ತದೆ. ಅಸ್ತುವ ಜೀವಸ್ಯ ಕ್ರಿಯಾ ಸ್ವಾತಂತ್ರ್ಯ ಸ್ವರೂಪಂ ಕರ್ತೃತ್ವಂ ಸ್ವತಂತ್ರ ಕರ್ತ ಇತಿ ಪಾಣಿನಿ ಸ್ಮರಣಾತ್ ತದಪಿ ಈಶ್ವರಾಯುಕ್ತಂ ತದುಕ್ತಂ ಸುಧಾಯಂ ಕ್ರಿಯಾಜ್ಞಾನೇ ಪ್ರತಿಕಾರಕಾಂತರ ಪ್ರಯೋಜಕತ್ವ ಲಕ್ಷಣಂ ಸ್ವಾತಂತ್ರ್ಯಂ ಈಶ್ವರಾಯುಕ್ತಂ ಸ್ವತೋ ವಿದ್ಯತೆ ಏವ ಜೀವಸ್ಯ ಇತಿ. ಜೀವನಿಗೆ ಕ್ರಿಯೆಯಲ್ಲಿ ಸ್ವಾತಂತ್ರ್ಯವೆಂಬ ಕರ್ತೃತ್ವವನ್ನು ಹೇಳಿದರೂ ತಪ್ಪಿಲ್ಲ. ಪಾಣಿನಿಯ ಸ್ವತಂತ್ರ ಕರ್ತಾಹ ಎಂಬ ಸೂಕ್ತಿಯಿಂದ ಕ್ರಿಯಾಯಾಂ ಸ್ವಾತಂತ್ರ್ಯೇಣ ವಿವಕ್ಷಿತೋ ಅರ್ಥಃ ಕರ್ತ ಸ್ಯಾತ್. ಒಂದು ಕ್ರಿಯೆಯಲ್ಲಿ ಸ್ವಾತಂತ್ರ್ಯದಿಂದ ಕೂಡಿದ್ದು ಎಂದು ಹೇಳಲು ಇಷ್ಟವಾಗಿರುವ ವಸ್ತು ಕರ್ತ ಎನಿಸಿಕೊಳ್ಳುತ್ತಾನೆ ಎಂದು ಹೇಳಿದ್ದಾರೆ. ಆದ್ದರಿಂದ ಜೀವನ ಮಾಡುವಂತೆ ತೋರುವ ಕ್ರಿಯೆಯಲ್ಲಿ ಜೀವನಿಗೆ ಸ್ವಾತಂತ್ರ್ಯವನ್ನು ಹೇಳಬೇಕೆಂದು ತೋರಿದಾಗ ಜೀವನಿಗೆ ಕರ್ತೃತ್ವವನ್ನು ಹೇಳಬಹುದು. ಈ ವಿಷಯವನ್ನು ಶ್ರೀಮನ್ಯಾಯ ಸುದೆಯಲ್ಲಿ ಶ್ರೀಮತಿ ಕಾರಾಯರು ಈ ರೀತಿ ಹೇಳಿದ್ದಾರೆ. ಕ್ರಿಯಾ ಮತ್ತು ಜ್ಞಾನಗಳನ್ನು ಕುರಿತು ಜೀವನು ಕರ್ತ ಆಗಿದ್ದಾನೆ. ಈ ಕರ್ತೃತ್ವವು ಕಾರಕಾಂತರದಿಂದ ಅಪ್ರೇರಿತ ಸ್ವರೂಪವಾದುದು. ಆದರೆ ಆ ಕರ್ತೃತ್ವವು ಈಶ್ವರಾಧೀನವಾದುದು. ಆದರೂ ಅದು ಜೀವನಿಗೆ ಸ್ವತಃ ಇದ್ದೇ ಇದೆ. ತಸ್ಯ ಸ್ವಾತಂತ್ರ್ಯಂ ಸ್ವವರ ಜೀವಾಪೇಕ್ಷಾ ಜಡಾಪೇಕ್ಷಾ ವಾ ತದರ್ಥಂ ಗೀತಾ ತಾತ್ಪರ್ಯೆ ತದಧೀನಂ ಸ್ವತಂತ್ರತ್ವಂ ಸ್ವಾಪರಾಪೇಕ್ಷಸ್ಯೇವತು ಇತಿ ಸ್ವಾತಂತ್ರ್ಯಂ ಚ ಜಡಾನ್ ಪ್ರತಿ ಪ್ರಭು ಹಿ ಜೀವೋ ಜಡಮಪೇಕ್ಷಾ ಇತಿ ಗೀತಾ ಭಾಷ್ಯೇಪಿ. ಆದರೆ ಜೀವನ ಸ್ವಾತಂತ್ರ್ಯ ತನಗಿಂತ ಕೆಳಗಿನ ಅಂದರೆ ತನಗಿಂತ ಕಡಿಮೆ ಶಕ್ತಿಗಳ ಜೀವರಿಗಿಂತ ಹೆಚ್ಚಿನ ಶಕ್ತಿಯುಳ್ಳತನ ಎಂಬ ಅರ್ಥದಲ್ಲಿ ಏಕೆ ಪ್ರಯುಕ್ತವಾಗಿದೆ ಎಂದು ತಿಳಿಯಬೇಕು. ಅಥವಾ ಜಡಕ್ಕಿಂತ ಜೀವನು ಹೆಚ್ಚು ಸ್ವತಂತ್ರನು, ಜಡದಂತೆ ಅಲ್ಲ ಎಂಬುದರ ಸ್ವಾತಂತ್ರ್ಯವು ಈ ವಿಷಯವನ್ನು ಹೀಗೆ ಹೇಳಿದೆ. ಪರಮಾತ್ಮ ಅಧೀನವಾದ ಸ್ವತಂತ್ರತ್ವವು ತನಗಿಂತ ಕೆಳಗಿನ ಜೀವನಿಗಿಂತ ಹೆಚ್ಚಿನ ಮಟ್ಟದ ಸ್ವಾತಂತ್ರ್ಯ ಜೀವನಲ್ಲಿದೆ ಎಂಬ ವಿವಕ್ಷೆಯಿಂದಲೇ ಜೀವನನ್ನು ಸ್ವತಂತ್ರ ಎಂದು ಹೇಳುತ್ತಾರೆ ಎಂದು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಜಡವನ್ನು ಉದ್ದೇಶಿಸಿ ಜಡಕ್ಕಿಂತ ವಿಲಕ್ಷಣವಾದ ಶಕ್ತಿ ವಿಶೇಷವನ್ನು ಅನುಲಕ್ಷಿಸಿಯೇ ಜೀವನಿಗೆ ಸ್ವಾತಂತ್ರ್ಯವಿದೆ ಎಂದು ಹೇಳುತ್ತಾರೆ.
ಜೀವನು ಜಡಕ್ಕಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಎಂದು ಗೀತಾ ಭಾಷ್ಯದಲ್ಲಿಯೂ ಹೇಳಿದೆ. ಪ್ರಮೇಯ ದೀಪಿಕಾಯಾಂ ತು ಜಡಂ ಹಿ ಪರಕೃತ್ಯೇನ ನೋದನಾದೀನ ಕ್ರಿಯಾವದ್ ಭವತಿ ನ ತ್ವಗಾಗಂತಕಕಾರಣಮಂತರೇಣ ಸ್ವೇಚ್ಛಯ ಜೀವಸ್ಸು ಅನಾದಿಸಿದ್ಧಿಯ ಸ್ವರೂಪ ಸತ್ತಾ ತುಲ್ಯ ಪರಮೇಶ್ವರ ಪ್ರಸಾದಯುಕ್ತಯ ಕ್ರಿಯಾಶಕ್ತಿಯ ಕರ್ತು ಉಚ್ಯತ ಇತಿ ಯುಕ್ತಃ ತತ್ರ ಕರ್ಮ ವಿಧೀಯತೆ ತತ್ರ ಶ್ರದ್ಧಾಜನಕಃ ಸುಯೋಗಃ ನೋದನಕ್ಯಃ ಸ್ಪರ್ಶವದ್ವೇಗವದ್ ದ್ರವ್ಯಸಂಯೋಗೋ ಹಿ ಅಭಿಘಾತಃ ಆದಿಪದೋ ಪಾತ್ರಃ. ಗೀತಾಭಾಷ್ಯ ಪ್ರಮೇಯ ದೀಪಿಕಾ ಟೀಕೆಯಲ್ಲಿ ಹೇಳಿದ್ದಾರೆ, ಜಡವಾದ ಶಿಲಾ ಮುಂತಾದ ಇನ್ನೊಂದು ವಸ್ತುವಿನಿಂದ ಉಂಟಾದ ನೋದನ ಎಂಬ ಸಂಯೋಗದಿಂದ ಅಥವಾ ಅಭಿಪಾತದಿಂದ ಸಂಯೋಗದಿಂದ ಕ್ರಿಯಾಯುಕ್ತವಾಗುತ್ತದೆ. ಹೊರಗಿನ ಕಾರಣವಿಲ್ಲದೆ ತನ್ನ ಇಚ್ಛೆಯಿಂದ ಕಲ್ಲು ಬಂಡೆ ಮರದ ತುಂಡು ಮುಂತಾದವುಗಳಲ್ಲಿ ಕ್ರಿಯೆ ಉಂಟಾಗುವುದು ಎಲ್ಲಿಯೂ ಕಂಡಿಲ್ಲ. ಜೀವನಲ್ಲಿ ಆದರೂ ಅವನ ಸ್ವರೂಪ ಸತ್ಯ ಹೇಗೆ ಅನಾದಿಸಿದ್ಧವಾಗಿದೆಯೋ ಅದರಂತೆಯೇ ಪರಮೇಶ್ವರನ ಅನುಗ್ರಹದಿಂದ ಉಂಟಾಗಿರುವ ಕ್ರಿಯಾಶಕ್ತಿ ಇರುತ್ತದೆ. ಜೀವನ ಸ್ವರೂಪ ಹೇಗೆ ಅನಾದಿ ಅನಂತವು ಅದರಂತೆ ಅವನ ಕ್ರಿಯಾಶಕ್ತಿಯು ಅನಾದಿ ಅನಂತ. ಕ್ರಿಯಾಶಕ್ತಿಯು ಉಂಟಾದಾಗ ಅಂದರೆ ಆವಿರ್ಭೂತವಾದಾಗ ಜೀವನನ್ನು ಕರ್ತ ಎಂದು ಹೇಳುತ್ತಾರೆ. ಆದ್ದರಿಂದ ಕ್ರಿಯಾಶಕ್ತಿಯುಳ್ಳ ಜೀವನು ಚೇತನ ಸ್ವರೂಪನಾದ್ದರಿಂದ ಅವನನ್ನು ಕುರಿತು ಈ ಕೆಲಸವನ್ನು ಮಾಡು, ಇದನ್ನು ಮಾಡಬೇಡ ಎಂಬ ಕರ್ಮ ವಿಧಿ ನಿಷೇಧಗಳು ಯುಕ್ತವಾಗಿದೆ. ಶಬ್ದವನ್ನು ಉಂಟು ಮಾಡುವುದರಿಂದ ಸಂಯೋಗವು ಮೋದನವು. ನೀರು ತಳ್ಳಿದಂತೆ ಆದಾಗ ದೋಣಿಯು ಮುಂದೆ ಸಾಗುತ್ತದೆ. ಈ ನೀರಿನ ಸಂಬಂಧ ನೋದನ ಎಂಬ ಸಂಯೋಗವು. ಸ್ಪರ್ಶ ಮತ್ತು ವೇಗವುಳ್ಳ ದ್ರವ್ಯಗಳ ಸಂಯೋಗವೇ ಅಭಿಘಾತವು. ಇದು ಶಬ್ದಕ್ಕೆ ಕಾರಣವಾಗುತ್ತದೆ. ಶಬ್ದ ಕಾರಣವಲ್ಲದೆ ಸಂಯೋಗವೇ ನೋದನವು. ನೋದನಾದೀನ ಎಂಬ ಪ್ರಮೇಯ ದೀಪಿಕೆಯಲ್ಲಿ ಅಭಿಘಾತ ಸಂಯೋಗವನ್ನೇ ಆದಿಪದದಿಂದ ತೆಗೆದುಕೊಂಡಿದ್ದಾರೆ ಎಂದು ತಿಳಿಯಬೇಕು. ಸುಧಾದಲ್ಲಿಯೂ ಸಹ ಸುಧಾಯಾಮಪಿ ನಹಿ ಸಾಮರ್ಥ್ಯ ಅಪರಪರ್ಯಾಯಂ ಪ್ರಯತ್ಯಾದಿರೂಪಂ ಕರ್ತೃತ್ವಂ ಜೀವಸ್ವರೂಪತ್ವಾದಿಭಿನ್ನಂ ಯೇನ ತಸ್ಯ ವಿಚಿತ್ರತ್ವೇಪಿ ಜೀವಸ್ಯ ನಿರಂಶತ್ವಂ ವ್ಯಾಹನ್ಯೇತ. ತಸ್ಮಾತ್ ಭಗವಾನೇವ ಸ್ವರೂಪ ಸ್ವಭಾವ ವಿಶೇಷಾಣಂ ನಿಯಾಮಕಃ ಚೈತನ್ಯಾವಚ್ಛೇದಕಂ ವಿದಾಯ ವಿಶೇಷಂ ನಿಮಿತ್ತೀಕೃತ್ಯ ವಿರುದ್ಧೇ ಅಪಿ ಅಭೇದಬಹುತ್ವೇ ಸಮಾವೇಶ್ಯ ಅಭೇದೇನ ನಿರಂಶತ್ವಶಬ್ದಾತ್ಮಕೋಪವಂ ಅಪಾಸ್ಯ ಬಹುತ್ವೇನ ಕೃಷ್ಣ ಪ್ರಸಕ್ತಿಂ ನ್ಯಕೃತ್ಯ ಕಾರ್ಯಾನುರೂಪಂ ಸಾಮರ್ಥ್ಯ ವಿಶೇಷಂ ಯೋಜಯನ್ ಜೀವೇನ ಕರ್ಮ ಕಾರ್ಯಗತೀತ ಅಂಗೀಕರ್ತವ್ಯಂ. ಏತತ್ ಕರ್ಮ ಜೀವಸಾಮರ್ಥ್ಯಾದೀನಂ ಅಶಂಖ್ಯ ಸಂಪಾದನಮಪಿ ಅಶೇಷಶಕ್ತಿತ್ವಾತ್ ಭಗವಾನೇವ ಸಂಪಾದಯತಿ ಇತಿ. ನ್ಯಾಯ ಸುಧಾ ಗ್ರಂಥದಲ್ಲಿ ಶ್ರೀಮತ್ ಟೀಕಾಕೃತ್ಪಾದರು ಈ ವಿಷಯವನ್ನು ವಿವರಿಸುತ್ತಾರೆ. ಜೀವನಲ್ಲಿ ಕರ್ತೃತ್ವವಿದೆ. ಕರ್ತೃತ್ವ ಅಂದರೆ ಕಾರ್ಯವನ್ನು ಮಾಡುವ ಸಾಮರ್ಥ್ಯ. ಪ್ರಯತ್ನಾದ ರೂಪವಾದುದು. ಅದು ಜೀವ ಸ್ವರೂಪವೇ ಆಗಿದೆ, ಭಿನ್ನವಲ್ಲ. ಈ ಕರ್ತೃತ್ವ ವಿಚಿತ್ರವಾಗಿದೆ. ನಾನಾ ಜೀವನಲ್ಲಿ ನಾನಾ ರೂಪವಾಗಿದೆ. ಒಬ್ಬ ಜೀವನಲ್ಲಿಯೇ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ರೀತಿಯ ಕರ್ತೃತ್ವವಿದೆ. ಆದರೆ ಅದು ಸ್ವರೂಪಭೂತವಾದ್ದರಿಂದ ಜೀವನಿಗಿಂತ ಅಭಿನ್ನವಾದ್ದರಿಂದ ಅದರಲ್ಲಿ ಎಷ್ಟು ವಿಚಿತ್ರತೆಯೇ ಕಂಡು ಬಂದರೂ ಅದು ಜೀವ ಅಭಿನ್ನವೇ ಆಗಿದೆ. ವಿಚಿತ್ರವಾದ ಸಾಮರ್ಥ್ಯವಿದ್ದರೂ ಅದು ಜೀವನ ಬೇರೆ ಬೇರೆ ಅಂಶರೂಪವಾದ ಸಾಮರ್ಥ್ಯವೆಂದು ನಾವು ಒಪ್ಪುವುದಿಲ್ಲವಾದ್ದರಿಂದ ಜೀವನು ನಾನಾ ಸಾಮರ್ಥ್ಯವುಳ್ಳವನಾದ್ದರಿಂದ ಅವನು ನಿರಂಶನಲ್ಲ, ಅನೇಕ ವಿಧವಾದ ಸಾಮರ್ಥ್ಯವುಳ್ಳವನು. ಆದ್ದರಿಂದ ಅನೇಕ ಅಂಶವುಳ್ಳವನು ಎಂದಾಗುತ್ತಾನೆ. ಅವನು ನಿರಂಶನು ಎಂಬ ಮಾತು ವ್ಯಾಹತವಾಗುತ್ತದೆ ಎಂಬ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಜೀವನ ನಿತ್ಯ ಸ್ವರೂಪ ನಿತ್ಯಂ ನಿತ್ಯಾತ್ಮನ ಯತಃ ಎಂಬ ಪ್ರಮಾಣದಂತೆ ಪರಮಾತ್ಮನೇ ನಿಯಾಮಕನು. ಜೀವನ ಸ್ವಭಾವಕ್ಕೂ ಪರಮಾತ್ಮ ನಿಯಾಮಕನು. ಜೀವನ ಸ್ವರೂಪ ಸ್ವಭಾವಗಳಲ್ಲಿರುವ ವಿಶೇಷಗಳು ಪರಮಾತ್ಮ ನಿಯಾಮಕನು. ಇಂತಹ ಪರಮಾತ್ಮನು ಜೀವನ ಚೈತನ್ಯವನ್ನೇ ಅವಚ್ಛೇದಕವಾಗಿ ಮಾಡಿಕೊಳ್ಳುತ್ತಾನೆ. ಅವಚ್ಛೇದಕ ಅಂದರೆ ಸ್ವರೂಪ ಭಿನ್ನವಾದ ಕಾರ್ಯ ಸಹಕಾರಿ ಕಾರಣವು ಎಂದರ್ಥ. ಜೀವನಿಗೆ ಶರೀರವಿದ್ದಂತೆ
ಜೀವ ಸ್ವರೂಪ ಚೈತನ್ಯವನ್ನು ಪರಮಾತ್ಮ ಲೀಲೆಯಿಂದ ಸಹ ಕಾರ್ಯಕಾರಣವನ್ನಾಗಿ ಆಶ್ರಯಿಸುತ್ತಾನೆಯೇ ಹೊರತು ಕುಂಬಾರ ಮುಂತಾದವರು ದಂಡಾದಿಗಳನ್ನು ಆಶ್ರಯಿಸುವಂತೆ ಅಲ್ಲ. ಜೀವನದಲ್ಲಿ ಅನೇಕ ವಿಧವಾದ ಸಾಮರ್ಥ್ಯಗಳಿದ್ದರೂ ಜೀವನ ಸ್ವರೂಪಭೂತವಾದ ಆ ಸಾಮರ್ಥ್ಯಗಳಿಗೆ ಜೀವನಿಂದ ಭೇದವನ್ನು ವಿಶೇಷ ಬಲದಿಂದ ಭೇದವನ್ನು ಈಶ್ವರನು ಸಮಾವೇಶಗೊಳಿಸುತ್ತಾನೆ. ಆ ಸಾಮರ್ಥ್ಯಗಳಿಗೆ ಜೀವನಿಂದ ಭೇದ ಇರುವುದರಿಂದ ಜೀವನು ನಿರಂಶನಿಂದಾಗುವುದಕ್ಕೆ ಯಾವ ಬಾಧಕವೂ ಇಲ್ಲವೆಂದು ಯೋಚಿಸುತ್ತಾನೆ. ಜೀವನಿನ ಸಾಮರ್ಥ್ಯಗಳು ಬಹಳವಾಗಿರುವುದರಿಂದ ಒಂದೇ ಕಾರ್ಯದಲ್ಲಿ ಸಂಪೂರ್ಣವಾದ ಶಕ್ತಿಯನ್ನು ಉಪಯೋಗಿಸಬೇಕಾಗಿ ಬರುತ್ತವೆ ಎಂಬ ವಿರೋಧವನ್ನು ಶಮನಗೊಳಿಸುತ್ತಾರೆ. ಆಯಾ ಕಾರ್ಯಕ್ಕೆ ಅನುರೂಪವಾದ ಜೀವನದಿಂದ ಅಭಿನ್ನವೇ ಆಗಿದ್ದರೂ ವಿಶೇಷದಿಂದ ಬೇರೆಯಾಗಿದ್ದಂತೆ ಇರುವ ಜೀವನ ಸಾಮರ್ಥ್ಯವನ್ನು ಆಯಾ ಕಾರ್ಯಕ್ಕೆ ಯೋಜಿಸುತ್ತಾನೆ. ಹೀಗೆ ಪ್ರತಿಯೊಬ್ಬ ಜೀವನದಿಂದಲೂ ಕಾರ್ಯವನ್ನು ಮಾಡಿಸುತ್ತಾನೆ. ಭೂತ ಭವಿಷ್ಯತ್ ವರ್ತಮಾನ ಕಾಲದ ಅನಂತ ಜೀವನ ನೇಮಿಸುತ್ತಾನೆ. ಇವೆಲ್ಲವೂ ಜೀವನ ಸ್ವರೂಪಭೂತವಾದ ಸಾಮರ್ಥ್ಯ. ಇಚ್ಛಾ ಜ್ಞಾನ ಕ್ರಿಯೆಗಳಿಂದ ಸಾಧ್ಯವಾಗುವುದಿಲ್ಲ. ಅಶೇಷ ಶಕ್ತಿಯುಳ್ಳ ಭಗವಂತನೇ ಇದೆಲ್ಲವನ್ನು ಸಂಪಾದಿಸುತ್ತಾನೆ. ಇದು ನ್ಯಾಯಸುಧಾದಲ್ಲಿ ಟೀಕಾಕಾರಿ ಆಶಯವ. ನ ಚ ಘಟಮಹಂ ಕರೋಮಿ ಇಚ್ಛಾಚ್ಛಾದೇಹೇ ಕುಲಾಲಾದಿನಿಷ್ಠತ್ವಾತ್ ಜ್ಞಾನ ಇಚ್ಛಾ ಪ್ರಯತ್ನಪೂರ್ವಕ ಕೃತಿಮತ್ಸ್ವಾಪಿ ಕುಲಾಲಾದಿನಿಷ್ಠತ್ವಾ ಪ್ರಾಪ್ಯ ಕಥಮೀಶ್ವರಸ್ಯ ಘಟಾದೌ ಮುಖ್ಯಕರ್ತೃತ್ವಂ ಕಿಂತು ಕರ್ತೃತ್ವ ಪ್ರಯೋಜನಕತ್ವಮೇವ ನ ತು ಮಹದಾಧಿಕಾರ್ಯೈವ ಸ್ವತಂತ್ರ ಕರ್ತೃತ್ವಮಿತಿ ವಾಚ್ಯಂ. ನಾನು ಘಟವನ್ನು ಮಾಡಬೇಕಾಗಿದೆ ಎಂಬ ಇಚ್ಛೆ, ಘಟವು ನನಗೆ ಬೇಕಾಗಿದೆ ಎಂಬ ಜ್ಞಾನ, ನಾನು ಘಟ ವಿಷಯದಲ್ಲಿ ಪ್ರಯತ್ನಿಸುತ್ತೇನೆ ಎಂಬ ಪ್ರಯತ್ನ, ಇವೆಲ್ಲವೂ ಕುಲಾಲನೆಂಬ ಕರ್ತೃತ್ವದಲ್ಲಿ ಎಂದು ತೋರುತ್ತದೆ. ಆದ್ದರಿಂದ ಜ್ಞಾನ ಇಚ್ಛಾ ಪ್ರಯತ್ನಪೂರ್ವಕವಾದ ಕ್ರಿಯೆಯು ಕುಲಾಲನಲ್ಲಿಯೇ ಇರುತ್ತದೆ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಹೀಗಿರುವಾಗ ಕುಲಾಲನಿಗೆ ಮಾತ್ರವೇ ಮುಖ್ಯ ಕರ್ತೃತ್ವವಿದೆ ಎಂದು ಸಿದ್ಧಿಸುತ್ತದೆ. ನೀವು ಹೇಳುವಂತೆ ಈಶ್ವರನಿಗೆ ಘಟಾದಿಗಳಲ್ಲಿ ಮುಖ್ಯ ಕರ್ತೃತ್ವ ಇದೆ ಎಂದು ಹೇಗೆ ಸಿದ್ಧಿಸುತ್ತದೆ ಅಂದರೆ ಸಿದ್ಧಿಸುವುದಿಲ್ಲ. ಈಶ್ವರನಲ್ಲಿ ಮುಖ್ಯ ಕರ್ತೃತ್ವವಿಲ್ಲ. ಜೀವನಲ್ಲಿರುವ ಕರ್ತೃತ್ವಕ್ಕೆ ಈಶ್ವರನ ಪ್ರಯೋಜಕನು ಪ್ರೇರಕನು ಎಂದಷ್ಟೇ ಸಿದ್ಧಿಸಬೇಕಾಗುತ್ತದೆ. ಅವ್ಯಕ್ತ ತತ್ವದಿಂದ ಸೃಷ್ಟಿಯಾಗ ಮಹತ್ತತ್ವ, ಮಹತ್ತತ್ವದಿಂದ ಸೃಷ್ಟಿಯಾಗ ಅಹಂಕಾರ ತತ್ವ ಮುಂತಾದವುಗಳಿಗೆ ಈಶ್ವರನು ಹೇಗೆ ಸ್ವತಂತ್ರ ಕರ್ತನು? ಅಂತಹ ಸ್ವತಂತ್ರ ಕರ್ತೃತ್ವವು ಘಟಾದಿಗಳ ವಿಷಯದಲ್ಲಿ ಈಶ್ವರನಿಗೆ ಸಿದ್ಧಿಸುವುದಿಲ್ಲ. ಆದ್ದರಿಂದ ಈಶ್ವರನೇ ಎಲ್ಲ ಕಾರ್ಯಗಳು ಸ್ವತಂತ್ರ ಕರ್ತನು ಎಂಬ ಸಿದ್ಧಾಂತ ಹೇಗೆ ಕೊಡುತ್ತದೆ ಎಂದು ಆಕ್ಷೇಪ ಬಂದರೆ ಭಾವಾನಬೋಧಾತ್ ತಥಾ ಹಿ ಜೀವೇಶ್ವರೋ ದ್ವಾವಪಿ ಶರೀರಂ ಅಧಿತಿಷ್ಠತಿ ತತ್ರ ಈಶ್ವರ ಅಂತಃಕರಣಂ ಸ್ಪಷ್ಟಂ ದೃಷ್ಟ್ವಾ ತತ್ರ ಜ್ಞಾನಾಯ ಚ ಪ್ರಯತ್ನರೂಪಾಃ ವೃತ್ತಿಃ ಸ್ವೇಚ್ಛಾ ಜ್ಞಾನಪ್ರಯುಕ್ತೇ ಉತ್ಪಾದ್ಯ ಬಾಹ್ಯಕಾರಣಾನಿ ಚ ಅಧಿಷ್ಠಾಯ ಘಟಾದಿ ಉತ್ಪಾದಯತಿ ಜೀವಸ್ಸು ತದ್ದತ್ತಾ ಸಾಮ್ಯೇವ ತಿಷ್ಠತಿ ಯಥೋಕ್ತಂ ದಶಮಗೀತಾಯಾಂ ಬುದ್ಧಿಜ್ಞಾನಮಿತ್ಯಾದಿ. ಈ ಆಕ್ಷೇಪಕಾರರು ನಮ್ಮ ಮಾತಿನ ಅಭಿಪ್ರಾಯವನ್ನು ತಿಳಿದಿಲ್ಲ. ನಮ್ಮ ಮಾತಿನ ಅಭಿಪ್ರಾಯವು ಹೀಗಿದೆ: ಜೀವ ಮತ್ತು ಈಶ್ವರ ಇಬ್ಬರು ಜೀವನ ಶರೀರದಲ್ಲಿ ಇರುತ್ತಾರೆ. ಈ ಇಬ್ಬರಲ್ಲಿ ಈಶ್ವರನು ಜೀವನ ಅಂತಃಕರಣವನ್ನು ಸ್ಪಷ್ಟವಾಗಿ ನೋಡಿ ಆ ಜೀವನ ಯೋಗ್ಯತೆಯನ್ನು ತಿಳಿದು ಅವನ ಅಂತಃಕರಣದಲ್ಲಿ ಜ್ಞಾನ ಇಚ್ಛಾ ಮತ್ತು ಪ್ರಯತ್ನಗಳೆಂಬ ವೃತ್ತಿ ಎಂಬ ಪರಿಣಾಮ ವಿಶೇಷವನ್ನು ತನ್ನ ಇಚ್ಛಾ ಜ್ಞಾನ ಪ್ರಯತ್ನಗಳಿಂದ ಉಂಟು ಮಾಡುತ್ತಾನೆ. ಆ ಪರಮೇಶ್ವರನೇ ಆಯಾ ಕಾರ್ಯಗಳಿಗೆ ಬೇಕಾಗಿರುವ ಬಾಹ್ಯ ಕಾರಣಗಳನ್ನು ಪ್ರವೇಶಿಸಿ ಪ್ರೇರಿಸುತ್ತಾನೆ. ಅನಂತರ ಘಟಾದಿ ಆಯಾ ಕಾರ್ಯವನ್ನು ಉತ್ಪತ್ತಿ ಮಾಡುತ್ತಾನೆ. ಜೀವನಾದರೂ ಈಶ್ವರನು ಕೊಟ್ಟಿರುವ ಸ್ವಾಮಿತ್ವದಲ್ಲಿ ಮಾತ್ರ ವ್ಯವಸ್ಥಿತನಾಗಿರುತ್ತಾನೆ. ಈ ವಿಷಯವನ್ನು ಭಗವದ್ಗೀತೆಯಲ್ಲಿ ಬುದ್ಧಿಜ್ಞಾನಂ ಇತ್ಯಾದಿ 2 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಬುದ್ಧಿಜ್ಞಾನಂ ಸಮೂಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವಃ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಃ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತೆ ಭಾವಭೂತಾನಂ ಮತ್ತ ಏವ ಪೃಥಗ್ವಿದೋ. ಮುಕ್ತಿಗೆ ಕಾರಣವಾದ ಜ್ಞಾನಕ್ಕೆ ವಿಷಯನು ಶ್ರೀಹರಿಯು,
ಅವನ ಈ ಮಹಿಮೆಯನ್ನು ಹಿಂದೆ ಹೇಳಿ ಈಗ ಬುದ್ಧಿ ಮುಂತಾದ ಕೊಡುವಿಕೆ ಎಂಬ ಶ್ರೀಹರಿ ಮಹಿಮೆಯನ್ನು ಈ ಶ್ಲೋಕದಲ್ಲಿ ಹೇಳುತ್ತಾರೆ. ಹಿಂದೆ ಅಹಮಾದರಿಹಿ ದೇವಾನಂ ಎಂಬ 11ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ದೇವತೆಗಳೇ ಮೊದಲಾದ್ದರಿಂದ ಉಪಲಕ್ಷಿತವಾದ ಸರ್ವಕಾರಣತ್ವವನ್ನು ಶ್ರೀಹರಿ ತನಗೆ ಹೇಳಿದ್ದಾನೆ. ಆ ವಸ್ತುಗಳಲ್ಲಿ ಬುದ್ಧಿ ಮುಂತಾದ ಕೆಲವು ವಸ್ತುಗಳಿಗೂ ಕೆಲವು ಮಹರ್ಷಿಗಳಿಗೂ ಅತಿಶಯವಾದ ಸಾಮರ್ಥ್ಯ ಇರುವುದರಿಂದ ಅವರ ನಿರ್ಮಾಣ ರೂಪವಾದ ವಿಶೇಷ ಕಾರ್ಯಕ್ಕೆ ತಾನು ಕಾರಣ ಎಂದು ಶ್ರೀಕೃಷ್ಣನಲ್ಲಿ ಹೇಳುತ್ತಿದ್ದಾನೆ. ಈ ಮೂಲಕ ಹಿಂದೆ ಹೇಳಿದ್ದೇನೆ, ವಿಸ್ತರಿಸಿ ಹೇಳುತ್ತಿದ್ದಾನೆ. ಬುದ್ಧಿಜ್ಞಾನ ಮಹಿಂಸಾಂ ಮಹರ್ಷಿಯ ಸಪ್ತಾಹ ಎಂಬ 4, 5, 6 ಎಂಬ ಶ್ಲೋಕದಲ್ಲಿ ಅಧ್ಯಾಯ 10ರಲ್ಲಿ ಈ ವಿಷಯವನ್ನು ವಿಸ್ತರಿಸಿದ್ದಾನೆ. ಬುದ್ಧಿ ಅಂದರೆ ಅಂತಃಕರಣ ಅಥವಾ ಕಾರ್ಯ ನಿಶ್ಚಯ. ಜ್ಞಾನ ಎಂದರೆ ಆ ಕಾರ್ಯದಲ್ಲಿ ನಿಶ್ಚಯ ಇಲ್ಲದಿರುವಿಕೆ ಅಥವಾ ಮಿಥ್ಯಾಜ್ಞಾನ ಇಲ್ಲದಿರುವಿಕೆ. ಕ್ಷಮ ಎಂದರೆ ಸಿಟ್ಟು ಇಲ್ಲದೆ ಅಪಕಾರ ಮಾಡಿದವನಿಗೆ ಪ್ರತಿಯಾಗಿ ಅಪಕಾರ ಮಾಡದಿರುವುದು. ಸತ್ಯ ಎಂದರೆ ಯಥಾರ್ಥ ಜ್ಞಾನಪೂರ್ವಕವಾದ ಅನುಷ್ಠಾನ ಅಥವಾ ಯಥಾರ್ಥ ಜ್ಞಾನಪೂರ್ವಕವಾದ ಮಾತು. ದಮ ಎಂದರೆ ಇಂದ್ರಿಯ ನಿಗ್ರಹ. ಶಮ ಎಂದರೆ ಭಗವಂತನಲ್ಲಿ ವಿಶ್ವಾಸ, ಭಕ್ತಿ. ಸುಖ ಎಂದರೆ ಇದನಿಗೆ ಅನುಕೂಲ, ಹಿತ ಎಂಬ ಜ್ಞಾನಕ್ಕೆ ವಿಷಯವಾದುದು. ದುಃಖ ಎಂದರೆ ನನಗೆ ಪ್ರತಿಕೂಲ, ಜ್ಞಾನಕ್ಕೆ ವಿಷಯವಾದುದು. ಭವ ಎಂದರೆ ಉತ್ಪತ್ತಿ, ಭಾವ ಎಂದರೆ ಸತ್ತಾದ ಇರುವಿಕೆ. ಭಯ ಎಂದರೆ ಹೆದರಿಕೆ, ಅಭಯ ಎಂದರೆ ಹೆದರಿಕೆಗೆ ವಿರೋಧಿಯಾದ ಮನೋವ್ಯಾಪಾರ. ಅಹಿಂಸಾ ಎಂದರೆ ಮತ್ತೊಂದು ಪ್ರಾಣಿಯನ್ನು ಪೀಡಿಸದಿರುವುದು. ಸಮತ ಎಂದರೆ ಸಮ ದುಃಖ, ಲಾಭ ಹಾನಿ ಎಂದರೆ ಮುಂತಾದ ದ್ವಂದ್ವಗಳಲ್ಲಿ ವಿಕಾರ ಇಲ್ಲದಿರುವುದು. ತುಷ್ಟಿ ಎಂದರೆ ವಿಷಯದಲ್ಲಿ ಸಾಕು ಎಂಬ ಬುದ್ಧಿ. ತಪಸ್ಸು ಎಂದರೆ ಬ್ರಹ್ಮಚರ್ಯ ಮುಂತಾದ್ದು. ದಾನ ಎಂದರೆ ಧರ್ಮ ಮಾರ್ಗದಿಂದ ಗಳಿಸಿದ ಹಣವನ್ನು ಇನ್ನೊಬ್ಬರ ಸ್ವಾಮಿತ್ವಕ್ಕೆ ಒಳಪಡಿಸುವುದು. ಯಶಃ ಅಂದರೆ ಕೀರ್ತಿ, ಅಯಶಃ ಅಂದರೆ ಅಪಕೀರ್ತಿ. ಈ ರೀತಿ ಪೃಥಗ್ವಿಧ ಬೇರೆ ಬೇರೆ ರೀತಿಯ ಏತೇ ಭಾವಾಹ ಈ ಧರ್ಮಗಳು ಭೂತಾನಾಂ ಪ್ರಾಣಿಗಳಿಗೆ ಮತ್ತಃ ಏವ ನನ್ನ ದೆಸೆಯಿಂದಲೇ ಭವಂತಿ ಆಗುತ್ತದೆ. ತಸ್ಮಾದ್ ಈಶ್ವರಸ್ಯೈವ ಮುಖ್ಯಂ ಸಾಮ್ಯಂ ಕರ್ತೃತ್ವಂ ಚ ಜೀವಸತು ಸರ್ವತ್ರಾಪಿ ಅಪ್ರಮುಖ್ಯಮೇವ ಇತಿ ನ ಅಧೀನಂ ಕರ್ತೃತ್ವಂ ತಸ್ಮೇತಿ ಸಿದ್ಧಂ ತದುಕ್ತಂ ಚಂದ್ರಿಕಾಯಾಂ. ಕರ್ತೃತ್ವಮಾತ್ರ ಜೀವಸ್ಯ ಮಾಮಪೀಶ್ಚ ಘಟಾದಿಷು ಅನನ್ಯಾದೇನ ಕರ್ತೃತ್ವೇ ಸ್ಯಾದ್ಯ ಸಾಧ್ಯತಾಕರಣಾದಿಕಂ ಕಥಂ ನ ಕುರ್ಯಾತ್ ಪ್ರೇಕ್ಷಾವಾನ್ ಸ್ವತಂತ್ರ ಸ್ವಹಿತಂ ಸದಾ ಕಥಂ ಚ ಸ್ವಹಿತಂ ಕುರ್ಯಾತ್ ತಥಾ ಚ ಸಕಲೋ ಜನಃ ಪೂರ್ಣಾನಂದಶ್ಚ ನಿರ್ದುಃಖಃ ಸರ್ವದೈವಾತ್ ಪ್ರಸಜ್ಯತೆ ಕರ್ಮಕಾಲಾದಿಕಸ್ಯಾಪಿ ಜಡತ್ವಾನ್ನ ಸ್ವತಂತ್ರತಾ ನೈವ ಬಧ್ನಾತಿ ಪುರುಷಂ ಸ್ವಯಂ ಹಿ ನಿಗಡಾದಿಕಂ ದೇಹಾದಿಯಂತಶ್ಚ ಹರೇಹೇರನುಗೃಹೀತ್ವಾತ್ ಸ್ವತೋಭಿಧಾಂ ಸ್ವತಂತ್ರಕರ್ತೃತ್ವಂ ಸ್ವಸ್ಯ ಮನ್ಯತೆ ಹಿ ಅಬುಧೋ ಜನಃ ಇತ್ಯಾದಿ. ಆದ್ದರಿಂದ ಪರಮಾತ್ಮನಿಗೆ ಮಾತ್ರವೇ ಮುಖ್ಯವಾದ ಸ್ವಾಮಿತ್ವವಿದೆ, ಕರ್ತೃತ್ವವಿದೆ. ಜೀವನಿಗಾದರೂ ಸಕಲ ಕಾರ್ಯಗಳಲ್ಲಿಯೂ ಅಮುಖ್ಯವಾದ ಸ್ವಾಮಿತ್ವ, ಅಮುಖ್ಯವಾದ ಕರ್ತೃತ್ವ ಇರುತ್ತದೆ. ಎಲ್ಲಿಯೂ ಕೂಡ ಜೀವನಿಗೆ ಪರಾಧೀನವಲ್ಲದ ಮುಖ್ಯವಾದ ಸ್ವಾಮಿತ್ವ, ಕರ್ತೃತ್ವ ಇರುವುದಿಲ್ಲ. ಪರಮಾತ್ಮನು ಯಾವಾಗಲೂ ಇನ್ನೊಬ್ಬರ ಅಧೀನವಿಲ್ಲದ ಮುಖ್ಯವಾದ ಸ್ವಾಮಿತ್ವ ಮತ್ತು ಮುಖ್ಯವಾದ ಕರ್ತನು. ಜೀವನು ಎಂದೆಂದಿಗೂ ಪರಮಾತ್ಮನ ಮತ್ತು ತನಗಿಂತ ಉತ್ತಮರಾದ ದೇವತೆಗಳಿಗೆ ಅಧೀನನಾಗಿಯೇ ಪರಸ್ವಾಮಿಯಾಗಿಯೂ ಮತ್ತು ಕಾರ್ಯಕರ್ತನೂ ಆಗಿದ್ದು ಅಮುಖ್ಯ ಸ್ವಾಮಿ ಮತ್ತು ಅಮುಖ್ಯ ಕರ್ತನೆನಿಸಿಕೊಳ್ಳುತ್ತಾನೆ. ಜೀವನಿಗೆ ಪರಾಧೀನತ್ವವಿಲ್ಲದೆ ಅವಸ್ಥೆಯೇ ಇಲ್ಲ. ಈ ವಿಷಯವನ್ನು ಶ್ರೀ ವ್ಯಾಸತೀರ್ಥ ಗುರು ಸಾರ್ವಭೌಮರು ತಾತ್ಪರ್ಯ ಚಂದ್ರಿಕದಲ್ಲಿ ಹೇಳಿದ್ದಾರೆ. ಮಡಿಕೆ, ಕುಡಿಕೆ, ಬಟ್ಟೆ ಮುಂತಾದ ಕಾರ್ಯಗಳನ್ನು ಮಾಡುವಾಗ ಅದರ ಕರ್ತೃತ್ವವು ಕುಂಬಾರ, ನೇಕಾರ ಮುಂತಾದವರಿಗೆ ಇದೆಯೆಂದು ಜೀವೇಶ್ವರ ಭೇದವಾದಿಯಾದ ಹರಿಸರ್ವೋತ್ತಮತ್ವಾದಿಯಾದ ನಾನು ಒಪ್ಪುತ್ತೇನೆ. ಆದರೆ
ಆ ಕರ್ತೃತ್ವವು ಇನ್ನೊಬ್ಬರ ಅಧೀನವಲ್ಲದ ಮುಖ್ಯ ಕರ್ತೃತ್ವವಲ್ಲ. ಅಂತಹ ಮುಖ್ಯ ಕರ್ತೃತ್ವವು ಪರಮಾತ್ಮನಿಗೆ ಮಾತ್ರವೇ ಇದೆಯಲ್ಲದೆ ಜೀವನಿಗೆ ಇರುವುದಿಲ್ಲ. ಜೀವನಿಗೆ ಪರಾಧೀನವಲ್ಲದ ಮುಖ್ಯ ಕರ್ತೃತ್ವವೇ ಇರುವುದಾದರೆ ತನ್ನ ಹಿತವನ್ನು ತಾನು ಮಾಡಿಕೊಳ್ಳಬೇಕೆಂದಿರುವುದು, ತನಗೆ ಇಷ್ಟವಿಲ್ಲದರೂ ತನ್ನ ಹಿತವನ್ನು ತಾನು ಮಾಡಿಕೊಳ್ಳುವುದು, ಇವೆರಡು ಹೇಗೆ ಬರಲು ಸಾಧ್ಯ? ಜೀವನು ಸ್ವತಂತ್ರವಾದ ಮುಖ್ಯ ಕರ್ತವ್ಯನಾಗಿರುವುದಾದರೆ ಜ್ಞಾನಿಯಾಗಿದ್ದು ತನ್ನ ಹಿತಾಹಿತವನ್ನು ತಿಳಿದಿರುವ ಜೀವನು ಯಾವಾಗಲೂ ತನ್ನ ಹಿತವನ್ನೇ ಯಾಕೆ ಮಾಡಿಕೊಳ್ಳಬಾರದು? ಯಾವಾಗಲೂ ತನ್ನ ಹಿತವನ್ನೇ ಮಾಡಿಕೊಳ್ಳಬೇಕಾದಿತ್ತು. ಹಾಗೆ ಕಾಣಿಸುತ್ತಿಲ್ಲ, ಅನುಭವ ಸಿದ್ಧವಾಗಿಲ್ಲ. ಭೋಜನ ಮಾಡುವಾಗ ತನ್ನ ನಾಲಿಗೆಯನ್ನು ತಾನೇ ಕಚ್ಚಿಕೊಳ್ಳುತ್ತಾನೆ. ಆಹಾರದ ತುತ್ತು ಗಂಟಲು ಸಿಕ್ಕಿ ಉಸಿರಾಟಕ್ಕೆ ತೊಂದರೆ ಪಟ್ಟುಕೊಳ್ಳುವುದು, ಕೆಲವು ಬಾರಿ ಸಾಯುವುದು ಇತ್ಯಾದಿಯಾದ ಅನೇಕ ತನ್ನ ಹಿತಗಳನ್ನೇ ಜೀವನು ಮಾಡಿಕೊಳ್ಳುತ್ತಾನೆ. ಹೀಗೆ ಜೀವನು ತನ್ನ ಹಿತವನ್ನು ತಾನೇ ಮಾಡಿಕೊಳ್ಳಲಾರದಷ್ಟೇ ಅಲ್ಲ, ತನ್ನ ಹಿತವನ್ನೇ ತಾನು ಮಾಡಿಕೊಳ್ಳುತ್ತಿದ್ದಾನೆ. ಜೀವನು ಸ್ವತಂತ್ರನಾದ ಕರ್ತನಾಗಿದ್ದರೆ ತನ್ನ ಹಿತವನ್ನು ಯಾಕೆ ಮಾಡಿಕೊಳ್ಳುತ್ತಾನೆ? ಲೋಕದಲ್ಲಿ ಪ್ರಾಕೃತ ದೇಹವಲ್ಲೆಲ್ಲ ಜೀವರು ತನ್ನ ಹಿತವನ್ನು ತಾನು ಮಾಡಿಕೊಳ್ಳಲು ಸಾಧ್ಯವಾಗದಿರುವುದು ಮಾತ್ರವಲ್ಲ, ತನ್ನ ಅಹಿತವನ್ನು ತಾನು ಮಾಡಿಕೊಳ್ಳದಿರಲು ಸಾಧ್ಯವಾಗದಿರುವುದೇ ಕಂಡಿದೆ. ಜೀವನು ಸ್ವತಂತ್ರವಾದ ಕರ್ತನಾಗಿದ್ದರೆ ತನ್ನ ಹಿತವನ್ನು ತಾನು ಮಾಡಿಕೊಂಡು ಯಾವಾಗಲೂ ಪೂರ್ಣಾನಂದನು ನಿರ್ದುಃಖನೂ ಆಗಿರಬೇಕಾಗಿತ್ತು. ಹಾಗೆ ಯಾವ ಜೀವರು ಸಂಸಾರದಲ್ಲಿ ಯಾವಾಗಲೂ ಪೂರ್ಣಾನಂದಾದರೂ ನಿರ್ದುಃಖರು ಆಗಿರುವುದು ಕಂಡಿಲ್ಲ. ಇನ್ನು ಪೂರ್ವಜನ್ಮದ ಶುಭಾಶುಭ ಕರ್ಮಗಳೇ ಜೀವನ ಸುಖದುಃಖಗಳಿಗೆ ಕಾರಣ. ಶುಭ ಕರ್ಮಗಳನ್ನು ಮಾಡಿರುವ ಜೀವರು ಸುಖವನ್ನು ಅನುಭವಿಸುತ್ತಾರೆ. ಪಾಪಕರ್ಮವನ್ನು ಮಾಡಿರುವ ಜೀವರು ದುಃಖವನ್ನು ಅನುಭವಿಸುತ್ತಾರೆ. ಜೀವರು ಮಾಡುವ ಈ ಸುಖ ದುಃಖ ಅನುಭವಕ್ಕೆ ಈಶ್ವರನ ಕಾರಣನೇ ಅಲ್ಲ. ಈಶ್ವರನು ಒಪ್ಪದಿದ್ದರೂ ಯಾವ ಅಭ್ಯಂತರವೂ ಇಲ್ಲ. ಅಥವಾ ಕಾಲವೇ ಜೀವರ ಎಲ್ಲ ಸುಖ ದುಃಖಗಳಿಗೆ ಕಾರಣವು. ಕಾಲವೇ ಜೀವರಿಗೆ ಸುಖವನ್ನು ದುಃಖವನ್ನು ಕೊಡುತ್ತದೆ. ಈಶ್ವರನು ಒಪ್ಪಿಕೊಳ್ಳಬೇಕಾಗಿಲ್ಲ. ಹೀಗೆ ಸ್ವಭಾವದಿಂದಲೇ ಜೀವರಿಗೆ ಸುಖ ದುಃಖ ಉಂಟಾಗುತ್ತದೆ. ಅದಕ್ಕಾಗಿ ಈಶ್ವರನು ಒಪ್ಪಬೇಕಾಗಿಲ್ಲ ಎಂಬ ವಾದ ಸರಿಯಲ್ಲ. ಕರ್ಮ, ಕಾಲ ಮುಂತಾದವುಗಳೆಲ್ಲವೂ ಜಡವಾದ್ದರಿಂದ ಅವು ಸ್ವತಂತ್ರವಲ್ಲ. ಅವುಗಳಿಗೆ ಕರ್ತೃತ್ವವೇ ಇಲ್ಲ. ಸ್ವತಂತ್ರ ಕರ್ತೃತ್ವ ಬರಲು ಸಾಧ್ಯವೇ ಇಲ್ಲ. ಕಳ್ಳರ ಕೈ ಕಾಲುಗಳಿಗೆ ಹಾಕುವ ಬೇಡಿ, ಸಂಕೋಲೆ ಮುಂತಾದ ಜಡವಾಗಿದೆ. ಅದು ತಾನಾಗಿಯೇ ಹೋಗಿ ಒಬ್ಬ ಮನುಷ್ಯನು ಬಂಧಿಸುವುದಿಲ್ಲ. ಹೀಗೆ ಎಲ್ಲ ಜೀವರ ದೇಹ ಇಂದ್ರಿಯಗಳಿಗೆ ನಿಯಾಮಕನಾದ ಹರಿವು ತನಗಿಂತ ಭಿನ್ನನಾಗಿದ್ದಾನೆ ಎಂದು ತಿಳಿಯದೆ ಅಜ್ಞಾನಿಯಾದ ಜೀವನು ತನಗೆ ಸ್ವತಂತ್ರ ಕರ್ತೃತ್ವ ಇದೆ ಎಂದು ತಿಳಿದುತ್ತಾನೆ ಎಂದು ವ್ಯಾಸರಾಜ ತಾತ್ಪರ್ಯದಲ್ಲಿ ತಿಳಿಸಿರುತ್ತಾರೆ. ಇದನ್ನು ಗೀತಾ ತಾತ್ಪರ್ಯದಲ್ಲಿ ಸಹ ತಿಳಿಸಲಾಗಿದೆ. ಯಸ್ಮಾ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನ ಚಾನ್ಯಗಂ ತದಧೀರಂ ಸ್ವತಂತ್ರತ್ವ ಸ್ವ ಅವರಾಪೇಕ್ಷೇಸ್ಯೇವತು ಜೀವಸ್ಯ ವಿಕೃತಿ ನಾಮ ಕರ್ತೃತ್ವ ಜಡ ಸಂಶಯಂ ಪುಮಾನ್ ಜೋಗ್ದಾತ ಗೋ ದೋಗ್ಧಿ ಸ್ತನು ದೋಗ್ಧೇತಿ ಕ್ರಮಾತ್ ಇತಿ ಬ್ರಹ್ಮತರ್ಕವಚನಾತ್ ಈಶ್ವರ ಜೀವನ ಪ್ರಕೃತ್ಯಾಧೀನಂ ಕರ್ತೃತ್ವ ಅಕರ್ತೃತ್ವ ಚ ವಿಭಾಗೇನ ಜ್ಞಾತವ್ಯಂ ಇತ್ಯುಕ್ತಂ. ಸ್ವತಂತ್ರ ಕರ್ತೃತ್ವವು ವಿಷ್ಣುವಿಗೆ ಮಾತ್ರ ಇದೆ, ಇನ್ಯಾರಿಗೂ ಇಲ್ಲ. ಜೀವನನ್ನು ಅನೇಕ ಸಂದರ್ಭದಲ್ಲಿ ಸ್ವತಂತ್ರ ಕರ್ತವ್ಯ ಹೇಳುತ್ತಾರೆ. ಆದರೆ ಆ ಸ್ವಾತಂತ್ರ್ಯವು ಈಶ್ವರ ಅಧೀನವಾದನ್ನು ತಿಳಿಯಬೇಕು. ಅಷ್ಟೇ ಅಲ್ಲ, ತನಗಿಂತ ಅಧಮಗಿಂತ ತನ್ನಲ್ಲಿ ಮೇಲಿನ ಜೀವನದಲ್ಲಿ ಸ್ವಾತಂತ್ರ್ಯ ಹೆಚ್ಚಾಗಿದೆ ಎಂದ ಅರ್ಥವನ್ನು ಇಟ್ಟುಕೊಳ್ಳಬೇಕು. ಕ್ರಮವಾಗಿ ಗೊಲ್ಲವನ್ನು ದೋಗ್ಧ ಹಾಲು ಕರೆಯುವನೆಂದು ಹೇಳುತ್ತಾರೆ. ಹಸುವು ಹಾಲು ಕರೆಯುತ್ತದೆ ಎಂದು ಹೇಳುತ್ತಾರೆ. ಹಸುವಿನ ಸ್ತನವೂ ಹಾಲು ಕರೆಯುತ್ತದೆ ಎಂದು ಹೇಳುತ್ತಾರೆ. ಈ ಬ್ರಹ್ಮತರ್ಕ ವಚನದಿಂದ ಈಶ್ವರನಿಗೂ ಕರ್ತೃತ್ವವಿದೆ. ಗೊಲ್ಲನಿಗೂ ಹಾಲು ಕರೆಯುವ ಕಾರ್ಯದಲ್ಲಿ ಕರ್ತೃತ್ವವಿದ್ದಂತೆ ಜೀವನಿಗೂ ಕರ್ತೃತ್ವವಿದೆ. ಹಸುವಿಗೆ ಹಾಲು ಕರೆಯುವ ಕ್ರಿಯೆಯಲ್ಲಿ ಕರ್ತೃತ್ವವಿದ್ದಂತೆ ಪ್ರಕೃತಿಗೂ ಕರ್ತೃತ್ವವಿದೆ. ಹಾಲು ಕರೆಯುವ ಕ್ರಿಯೆಯಲ್ಲಿ ಸ್ತನಕ್ಕೆ ಕರ್ತೃತ್ವವಿದ್ದಂತೆ ಆದರೆ ಹಾಲನ್ನು ಕರೆಯುವ ಗೊಲ್ಲನು ಮುಖ್ಯ ಕರ್ತ. ಆಗ ಹಸುವಿಗೂ ಕರ್ತೃತ್ವವಿದ್ದರೂ ಕೂಡ ಹಸುವಿನ ಕರ್ತೃತ್ವ ಮುಖ್ಯವಲ್ಲ ಎಂಬ ದೃಷ್ಟಿಯಿಂದ ಹಸುವನ್ನು ಅಕರ್ತು ಕರ್ಮ ಎಂದು ಹೇಳುತ್ತಾರೆ. ಇನ್ನು ಹಸುವು ಹಾಲು ಕರೆಯುತ್ತದೆಯೇ ಎಂಬ ಹಸುವಿಗೆ ದೋಹನ ಕ್ರಿಯೆಯಲ್ಲಿ ಕರ್ತೃತ್ವವನ್ನು ಹೇಳುವಾಗ ಸ್ತನಕ್ಕೆ ಕರ್ತೃತ್ವವಿದ್ದರೂ ಅದರಲ್ಲಿರುವ ಕರ್ತೃತ್ವ ಮುಖ್ಯವೆಂದು ವಿವಕ್ಷೆಯಿಂದ ಸ್ತನವು ಕರ್ತೃವಲ್ಲ ಎಂದು ಹೇಳುತ್ತಾರೆ. ಹೀಗೆ ಈಶ್ವರನಿಗೆ ಮುಖ್ಯವಾದ ಅಂದರೆ ಸ್ವತಂತ್ರವಾದ ಕರ್ತೃತ್ವವಿದೆ ಎಂಬ ದೃಷ್ಟಿಯಿಂದ
ಜೀವನಿಗೆ ಕರ್ತೃತ್ವವಿದ್ದರೂ ಜೀವನನ್ನು ಅಕರ್ತ ಎಂದು ಹೇಳುತ್ತಾರೆ. ಪ್ರಕೃತಿಯು ಕರ್ತವಾದರೂ ಕೂಡ ಅದರ ಕರ್ತೃತ್ವವು ಮುಖ್ಯವೆಂದು ವಿವಕ್ಷೆಯಿಂದ ಪ್ರಕೃತಿಯು ಕರ್ತವಲ್ಲ ಎಂದು ಹೇಳುತ್ತಾರೆ. ಹೀಗೆ ಈಶ್ವರ ಜೀವ ಪ್ರಕೃತಿಗಳಿಗೆ ಕರ್ತೃತ್ವವು ಅಕರ್ತೃತ್ವವು ವಿಭಾಗದಿಂದ ಇದೆ ಎಂದು ತಿಳಿಯಬೇಕು ಎಂದು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ನ್ಯಾಯದೀಪಿಕಾಯಾಂ ತು ಯತ್ರ ಈಶ್ವರಸ್ಯ ಕರ್ತೃತ್ವಂ ಉಚ್ಯತೆ ತತ್ರ ಸ್ವತಂತ್ರಕರ್ತೃತ್ವಂ ಯತ್ರ ಜೀವಸ್ಯ ಕರ್ತೃತ್ವಂ ಉಚ್ಯತೆ ತತ್ರ ನ ಸರ್ವತಾ ಕರ್ತೃತ್ವರಾಹಿತ್ಯಂ ಕಿಂ ತು ಅಸ್ವತಂತ್ರತ್ವಂ ಕರ್ತೃತ್ವಮಿತಿ ವಿಭಾಗೇನ ಜ್ಞಾತವ್ಯಮಿತಿ ತತ್ರೈವ ವ್ಯಾಖ್ಯಾತಂ. ಎಲ್ಲಿ ಈಶ್ವರನಿಗೆ ಕರ್ತೃತ್ವವನ್ನು ಹೇಳುತ್ತಾರೋ ಅಲ್ಲಿ ಸ್ವತಂತ್ರ ಕರ್ತೃತ್ವವನ್ನೇ ಹೇಳುತ್ತಾರೆ ಅಂತ ಹೇಳಬೇಕು. ಎಲ್ಲಿ ಜೀವನಿಗೆ ಕರ್ತೃತ್ವವಿಲ್ಲವೆಂದು ಹೇಳುತ್ತಾರೋ ಅಲ್ಲಿ ಜೀವನಿಗೆ ಸರ್ವತಾ ಕರ್ತೃತ್ವವಿಲ್ಲಂತ ಅರ್ಥವಲ್ಲ, ಅಸ್ವತಂತ್ರವಾದ ಕರ್ತೃತ್ವ ಇದೆ ಅಂತ ಹೇಳಬೇಕು. ಈ ರೀತಿಯಿಂದ ವಿವೇಚನೆಯಿಂದ ಈಶ್ವರ ಮತ್ತು ಜೀವನ ಕರ್ತೃತ್ವ ಮತ್ತು ಅಕರ್ತೃತ್ವ ರಹಸ್ಯವನ್ನು ತಿಳಿಯಬೇಕು. ಅದೇ ಗೀತಾ ತಾತ್ಪರ್ಯ ವ್ಯಾಖ್ಯಾನ ಪ್ರಸಂಗದಲ್ಲಿ ನ್ಯಾಯದೀಪಿಕಾ ಟೀಕೆಯಲ್ಲಿ ಹೇಳಿದ್ದಾರೆ. ಏವಂ ತತ್ರೈವಾನ್ಯತ್ರ ಸ್ವಾತಂತ್ರ್ಯಾಭಾವಾಪೇಕ್ಷಸ್ಯೈವ ಜೀವಸ್ಯ ಅಕರ್ತಕತ್ವಂ ಸ್ವಬಂಧನಂ ಯಥಾ ಪಿತ್ರಾ ಕಾರಿತಂ ಶಿಷ್ಯಕರ್ತಕಂ ಏವಂ ಪೂಜಾ ವಿಷ್ಣುದೇನ ಭವೇಶ್ ಜೀವಕೃತಿಸ್ತ್ವಪಿ ಇತಿ ಪ್ರವೃತ್ತೆ ಇತ್ಯುಕ್ತಂ. ಹೀಗೆ ಅಲ್ಲಿಗೆ ಬೇರೊಂದು ಕಡೆಯಲ್ಲಿ ಈ ರೀತಿ ಹೇಳಿದ್ದಾರೆ. ಸ್ವಾತಂತ್ರ್ಯವಿಲ್ಲ ಎಂಬ ವಿವೇಕ್ಷೆಯಿಂದಲೇ ಜೀವನ ಕರ್ತ ಅಲ್ಲ ಎಂದು ಹೇಳಿದ್ದಾರೆ. ಸರ್ವತಾ ಕರ್ತೃತ್ವ ಎನ್ನುವುದು ಅರ್ಥವಲ್ಲ. ಜೀವನಕ್ಕೆ ಕರ್ತೃತ್ವವಿದೆ, ಆದರೆ ಅವನ ಕರ್ತೃತ್ವ ಪರಾಧೀನವಾದುದು ಎಂಬರ್ಥ. ತಂದೆಯ ಮಗನಿಂದ ತನಗೆ ನಮಸ್ಕಾರ ಮಾಡಿಸಿಕೊಳ್ಳುತ್ತಾನೆ. ಮಗು ನನಗೆ ಅಂದರೆ ನಿನ್ನ ಅಪ್ಪನಿಗೆ ನಮಸ್ಕಾರ ಮಾಡು ಎಂದು ಹೇಳುತ್ತಾನೆ. ಮಗು ನಮಸ್ಕಾರ ಮಾಡುತ್ತದೆ. ಇಲ್ಲಿ ನಮಸ್ಕಾರ ಎಂಬ ಕ್ರಿಯೆಗೆ ಕರ್ತೃವು ಶಿಶುವೆಯಾಗಿದೆ. ಆದರೆ ಆ ಕರ್ತೃತ್ವ ಸ್ವತಂತ್ರವಲ್ಲ, ತಂದೆಯ ಅಧೀನವಾದುದು. ಹೀಗೆ ಪರಮಾತ್ಮನು ಜೀವನಿಗೆ ಪ್ರೇರಣೆಯನ್ನು ಉಂಟು ಮಾಡಿ ತನ್ನ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಾನೆ. ಈ ಪೂಜೆ ಎಂಬ ಕ್ರಿಯಾ ಕರ್ತೃವು ಜೀವನೇ ಆದರೂ ಈ ಕರ್ತೃವು ಜೀವಾಧೀನವಲ್ಲ, ಪರಮಾತ್ಮನ ಅಧೀನವಾದುದು. ಆದರೂ ಜೀವನ ದೇವರ ಪೂಜೆಯನ್ನು ಮಾಡುತ್ತಾನೆ, ಮಾಡಿದನು ಮಾಡುವನು ಎಂಬ ಈ ಪೂಜೆಯನ್ನು ಮಾಡುವವನು ಜೀವನೇ. ಇತ್ಯಾದಿಯಾದ ಅಬಾಧಿತ ವ್ಯವಹಾರವಿದೆ. ಆದ್ದರಿಂದ ಜೀವನು ಕರ್ತ, ಹರಿಯೂ ಕರ್ತನೇ. ಜೀವನು ಪರತಂತ್ರ ಕರ್ತ, ಹರಿಯೇ ಸ್ವತಂತ್ರ ಕರ್ತ. ಜೀವರಲ್ಲಿ ಪೂಜಾ ಕರ್ತೃತ್ವವಿದ್ದರೂ ಎಂದು ಸ್ವತಂತ್ರ ಕರ್ತೃತ್ವ ಬರುವುದಿಲ್ಲ. ಹೀಗಿದ್ದರೂ ವಿಷ್ಣುವಿನ ಅಧೀನವಾಗಿ ಜೀವನ ಮಾಡಿದ ಪೂಜೆಯ ಜೀವಕರ್ತೃ ಆಗುತ್ತದೆ ಎಂದು ಪ್ರವೃತ್ತ ಎಂಬ ಪ್ರಮಾಣ ಗ್ರಂಥದಲ್ಲಿ ಹೇಳಿದೆ ಎಂದು ಗೀತಾ ತಾತ್ಪರ್ಯ ಆಚಾರ್ಯರು ಹೇಳಿದ್ದಾರೆ. ಕರ್ಮಣಂ ಭಗವತ್ ಕೃತ್ಯತ್ವೇ ಜೀವಸ್ಮಾಕ ಕರ್ತೃತ್ವ ಸ್ಯಾದಿತಿ ಸತ್ಯಮೇವ ನ ಚ ತಾವತಾ ಜೀವಸ್ಯ ಕರ್ಮಫಲ ಸಂಬಂಧಾನುಪತ್ತಿ ಸ್ವಾತಂತ್ರ್ಯಾಭಾವ ವಿವಕ್ಷೇತ್ಸೈವ ಕರ್ತೃಕತ್ವಂ ಅಭ್ಯುಪಗತತ್ವೇನ ಭಗವದಧೀನತೆಯ ಕರ್ತೃತ್ವೋತ್ಪತ್ತೇಃ ಅಸ್ವತಂತ್ರತ್ವೇ ಚ ಜೀವಸ್ಯ ಭಗವತ್ಪೂಜಾ ಕರ್ತೃತ್ವಂ ಶುಭಯೋಗಶ್ಚ ಯುಜ್ಯತೆ. ಅಸ್ವತಂತ್ರೇ ಕರ್ತೃಶಬ್ದಪ್ರಯೋಗಸ್ಯ ಫಲಸಂಬಂಧ ಚ ದರ್ಶಯತಿ ಇತಿ ಶಂಕಾಂಸು ಸ್ವವಂದನಮಿತಿ ಸ್ಮೃತ್ಯೈವ ಪರಿಹೃತ ಇತಿ ವ್ಯಾಖ್ಯಾತಂ ನ್ಯಾಯದೀಪಿಕಾಯಾಂ. ಎಲ್ಲ ಕರ್ಮಗಳು ಮಾಡುವನು, ಸಕಲ ಕಾರ್ಯಕರ್ತನು ಭಗವಂತನು ಎಂದು ಹೇಳಿದಾಗ ಜೀವನ ಕರ್ತೃವಲ್ಲ ಎಂದರೆ ಜೀವನದಲ್ಲಿ ಕರ್ತೃತ್ವ ಬರುವುದಿಲ್ಲ ಎಂಬುದೇ ಸತ್ಯವೇ ಆಗಿದೆ. ಆದರೆ ಸತ್ಯವೆಂದರೆ ಅರ್ಧ ಅಂಗೀಕಾರ. ಹಾಗೆ ಜೀವನದಲ್ಲಿ ಕರ್ತೃತ್ವವಿല്ലെಂದು ಒಪ್ಪಿದರು ಜೀವನಿಗೆ ಕರ್ಮಫಲ ಸಂಬಂಧ ಉಂಟಾಗುವುದಕ್ಕೆ ಯಾವ ತೊಂದರೆಯೂ ಇಲ್ಲ. ಆದರೆ ಜೀವನಿಗೆ ಕರ್ತೃತ್ವವೇ ಇಲ್ಲದಿದ್ದರೆ ಫಲ ಸಂಬಂಧ ಉಂಟಾಗುವುದು ಹೇಗೆ ಎಂಬ ಶಂಕೆ ಬರುತ್ತದೆ. ಜೀವನಿಗೆ ಯಾವ ಕಾರ್ಯವನ್ನು ಮಾಡುವಾಗಲೂ ಸ್ವತಂತ್ರವಿಲ್ಲ ಎಂಬ ಅಭಿಪ್ರಾಯದಿಂದಲೇ ಅವನನ್ನು ಕರ್ತ ಅಲ್ಲ, ಅವನಲ್ಲಿ ಕರ್ತೃತ್ವವಿಲ್ಲ ಎಂದು ಹೇಳಿದ್ದಾರೆಯೇ ಹೊರತು ಅವನ ಸರ್ವತಾ ಕರ್ತೃತ್ವವಿಲ್ಲ ಅರ್ಥವಿಲ್ಲ. ಭಗವಂತ ಅಧೀನವಾದ ಕರ್ತೃತ್ವವು ಜೀವನಲ್ಲಿದೆ. ಈ ಅಸ್ವತಂತ್ರ ಕರ್ತೃತ್ವ ಇರುವುದರಿಂದ ಜೀವನು ತಾನು ಮಾಡಿದ ಕರ್ಮಗಳ ಫಲ ಸಂಬಂಧವನ್ನು ಹೊಂದುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಅಷ್ಟೇ ಅಲ್ಲ, ಸ್ವತಂತ್ರ ಕರ್ತೃತ್ವವು ಫಲ ಸಂಬಂಧಕ್ಕೆ ವಿರೋಧವನ್ನು ಉಂಟು ಮಾಡುತ್ತದೆ. ಸ್ವರೂಪಭೂತವಾದ ಸ್ವತಂತ್ರವುಳ್ಳವನು ಆಪ್ತಕಾಮನು ಪೂರ್ಣನು ಆಗಿರಬೇಕಾದ ಅನಿವಾರ್ಯವಾದ್ದರಿಂದ ಸ್ವತಂತ್ರ ಕರ್ತೃವಿಗೆ ಫಲ ಸಂಬಂಧ ಉಂಟಾಗಲು ಸಾಧ್ಯವೂ ಇಲ್ಲ. ಜೀವನು ಅಸ್ವತಂತ್ರ ಕರ್ತ ಎಂದು ಒಪ್ಪಿದರೆ ಆ ಜೀವನಿಗೆ ಭಗವಂತನ ಪೂಜೆಯಲ್ಲಿ ಕರ್ತೃತ್ವವು ಶುಭ ಫಲ ಸಂಬಂಧವು ಕೂಡುವುದಿಲ್ಲ. ಏಕೆಂದರೆ
ಅಸ್ವತಂತ್ರನಲ್ಲಿ ಇವನು ಕರ್ತ, ಈ ಅಸ್ವತಂತ್ರ ಕರ್ತ ಆಗಿದ್ದಾರೆ ಎಂದು ಕರ್ತ ಶಬ್ದ ಪ್ರಯೋಗವು ಕಂಡುಬರುವುದಿಲ್ಲ. ಮತ್ತು ಬಿಟ್ಟಿಯಾಳಿಗೆ ಹೇಗೋ ಹಾಗೆ ಅಸ್ವತಂತ್ರನಿಗೆ ಫಲ ಸಂಬಂಧವು ಕಂಡುಬರುವುದಿಲ್ಲ ಎಂಬ ಶಂಕೆಯನ್ನು ಸ್ವವಂದನಂ ಯಥಾ ಪಿತೃ ಕಾರ್ಯತಂ ಶಿಶುಕರ್ತೃತ್ವ ಎಂಬ ಪ್ರಮಾಣದಿಂದ ಉದಾಹರಿಸುವ ಮೂಲಕ ಆಚಾರ್ಯರು ಸ್ಮೃತಿಯಿಂದಲೇ ಪರಿಹರಿಸುತ್ತಾರೆ ಎಂದು ಸ್ವವಂದನಂ ಯಥಾ ಪಿತ್ರ ಎಂಬ ಆಚಾರ್ಯರ ವಾಕ್ಯಕ್ಕೆ ವ್ಯಾಖ್ಯಾನ ಬರೆಯುತ್ತಾ ಗೀತಾ ತಾತ್ಪರ್ಯ ನ್ಯಾಯದೀಪಿಕೆಯಲ್ಲಿ ಶ್ರೀಮದ್ ಜಯತೀರ್ಥರು ಜೀವನಿಗೆ ಅಸ್ವತ ಕರ್ತೃತ್ವವನ್ನು ಹೇಳಿದ್ದಾರೆ. ಅವನಿಗೆ ಫಲ ಸಂಬಂಧವಾಗುವುದಕ್ಕೆ ಯಾವ ತೊಂದರೆಯೂ ಇಲ್ಲವೆಂದು ಸಮರ್ಥಿಸಿದ್ದಾರೆ. ತತ್ರೈವ ಅನ್ಯತ್ರಾಪಿ ನನು ಸಿದ್ಧಾಂತೆ ಜೀವಾನಾಂ ಪರಮಾತ್ಮನೋ ದತ್ತಂ ಕ್ರಿಯಾಸ್ವಾತಂತ್ರ್ಯಂ ಅಂಗೀಕೃತಮೇವ ತದಧೀನಂ ಸ್ವತಂತ್ರತ್ವಂ ಸ್ವಾತಂತ್ರ್ಯಂ ಚ ಜಡಾನ್ ಪ್ರತಿ ಇತ್ಯುಕ್ತತ್ವಾತ್ ತತಶ್ಚ ನ ಕರ್ತೃತ್ವಂ ನ ಕರ್ಮಣಿ ಇತ್ಯುಕ್ತಕ್ರಮಯುಕ್ತಮಿತಿ ಚೇನ ಭಾವಾನ್ ಅವಬೋಧಾತ್ ಯಥಾ ರಾಜ ಸ್ವಯಂ ವಿರಕ್ತಸ್ವಗತಂ ಪಾಲಕತ್ವಂ ಪುತ್ರಾಣಂ ದದಾತಿ ತಥಾ ಭಗವತ್ ಸ್ವಸತ್ತಾದಾನಪೇಕ್ಷತ್ವಲಕ್ಷಣಂ ನಿರುಪಚರಿತಂ ಸ್ವಾತಂತ್ರ್ಯಂ ಸ್ವಗತಂ ಜೀವಾಯಂ ದದಾತಿ ಇತಿ ಅಯಂ ಪಕ್ಷೋ ನ ಕರ್ತೃತ್ವಮಿಚ್ಛತ್ವವಿರನಿರಸ್ಯತೆ ತದಧೀನಂ ಸ್ವತಂತ್ರಮಿತ್ಯಾದೌ ತು ಸ್ವಸತ್ತಾಧೀನಂ ಈಶ್ವರಾಧೀನತ್ವೇಪಿ ಸ್ವಾವರಾಧೀನ ಸ್ವಭಾವತ್ವಾತ್ ಪ್ರಚ್ಯುತ ಸ್ವಾವರಸತ್ತಾದೇಃ ಸ್ವಾನುಗ್ರಹಾಯತತ್ವಾತ್ ಸ್ವಾವರಾನ್ ಜೀವಾನ್ ಪ್ರತಿ ಸ್ವಾತಂತ್ರ್ಯಂ ಸ್ವಾತಂತ್ರ್ಯಂ ಚ ಜಡಾನ್ ಪ್ರತಿ ಇತ್ಯತು ಜೀವಸ್ಯ ಈಶಾದಿರ್ಜ್ಞಾನ ಇಚ್ಛಾ ಪ್ರಯತ್ನತ್ವಾತ್ ಜಡಸ್ಯ ತದಭಾವೇನ ಕೇವಲಂ ಪರಕೃತ್ಯೇನ ನೋದನಾದೀನ ಕ್ರಿಯಾತ್ವತ್ವಾತ್ ಕ್ರಿಯಾಜ್ಞಾನೇ ಪ್ರತಿ ಕುಂಭಾರ ಕುಟಾರ ಚಕ್ಷುಷ್ಟಾಧಿಕರಣಾಂತರ ಪ್ರಯೋಜಕತ್ವಾತ್ ಪ್ರಸ್ತುತ ಕಾರಕಾಂತರಸ್ಯ ಕರ್ತೃಪ್ರಯೋಜ್ಯತ್ವ ಜಡಾನ್ ಪ್ರತಿ ಸ್ವಾತಂತ್ರ್ಯಂ ಈಶಾಯುಕ್ತಂ ಉಚ್ಯತೆ ಇತಿ ಕುತೋ ವಿರೋಧಃ. ಗೀತಾ ತಾತ್ಪರ್ಯ ಟೀಕಾದಲ್ಲಿ ಮತ್ತೊಂದು ಕಡೆಯಲ್ಲಿ ಈ ರೀತಿ ಹೇಳಿದ್ದಾರೆ. ಸಿದ್ಧಾಂತದಲ್ಲಿ ಜೀವರಿಗೆ ಪರಮಾತ್ಮ ದತ್ತವಾದ ಕ್ರಿಯಾ ಸ್ವಾತಂತ್ರ್ಯ ಒಪ್ಪಿಯೇ ಇದ್ದಾರೆ. ತದಧೀನಂ ಸ್ವತಂತ್ರತ್ವಂ ಜೀವನ ಸ್ವತಂತ್ರವು ಪರಮಾತ್ಮ ಅಧೀನವಾದುದು ಎಂಬ ಪ್ರಮಾಣವಾಕ್ಯದಿಂದ ಜೀವನಿಗೆ ಪರಮಾತ್ಮ ದತ್ತವಾದ ಕ್ರಿಯಾ ಸ್ವಾತಂತ್ರ್ಯವಿದೆ ಎಂದು ತಿಳಿದು ಬರುತ್ತದೆ. ಸ್ವಾತಂತ್ರ್ಯಂ ಚ ಜಡಾನ್ ಪ್ರತಿ ಎಂಬ ಪ್ರಾಮಾಣಿಕ ವಾಕ್ಯದಿಂದಲೂ ಜಡವಸ್ತುಗಳಿಂದಲೂ ಜಡವಸ್ತುಗಳನ್ನು ಕುರಿತು ಅಧಿಕವಾಗಿ ಕ್ರಿಯಾ ಸ್ವಾತಂತ್ರ್ಯ ಜೀವನಿಗೆ ಇದೆ ಎಂದು ಮತ್ತೊಂದು ಪ್ರಮಾಣದಿಂದ ತಿಳಿದು ಬರುತ್ತದೆ. ಈ ಎರಡು ವಾಕ್ಯಗಳಿಂದ ಜೀವನಿಗೆ ಪರಮಾತ್ಮನಿಂದ ದತ್ತವಾದ ಕ್ರಿಯಾ ಸ್ವಾತಂತ್ರ್ಯ ತಿಳಿದು ಬರುತ್ತದೆ. ಹೀಗಿರುವಾಗ ನ ಕರ್ತೃತ್ವಂ ನ ಕರ್ಮಣಿ ಲೋಕಸ್ಯ ಸೃಜತಿ ಪ್ರಭು ಎಂಬ ಗೀತಾ ಶ್ಲೋಕದಿಂದ ಸಮರ್ಥನಾದ ಪರಮಾತ್ಮನು ಲೋಕಸ್ಯ ಅಂದರೆ ತನಗೆ ಕರ್ತೃತ್ವವನ್ನು ಸೃಜಿಸುವುದಿಲ್ಲ, ಕೊಡುವುದಿಲ್ಲ, ಕರ್ಮಗಳನ್ನು ಸೃಜಿಸಿಕೊಡುವುದಿಲ್ಲ. ಕರ್ತೃತ್ವ ಸ್ವಾತಂತ್ರ್ಯತ್ವವು ಪರಮಾತ್ಮನೊಬ್ಬನಿಗೇ ಇರುತ್ತದೆ ಎಂದು ಗೀತೆಯಲ್ಲಿ ಹೇಳೋದ್ರಿಂದ ಅಯುಕ್ತವು ಎಂದು ಇಲ್ಲಿ ಆಕ್ಷೇಪವು ಬರುತ್ತದೆ. ಆದರೆ ಇದು ಆಕ್ಷೇಪ ಅಭಿಪ್ರಾಯವನ್ನು ತಿಳಿಯದೇ ಮಾಡಿದ್ದಾಗಿದೆ ಎಂದು ನಾವು ಹೇಳುತ್ತೇವೆ. ಏಕೆಂದರೆ ಲೋಕದಲ್ಲಿ ಒಬ್ಬ ರಾಜನು ತಾನು ವಿರಕ್ತನಾಗಿ ಇನ್ನು ಮುಂದೆ ನನಗೆ ಈ ರಾಜ್ಯಭಾರ ಜವಾಬ್ದಾರಿ ಬೇಡವನ್ನು ನಿರ್ಧರಿಸಿ ಅದುವರೆಗೆ ತಾನು ಮಾಡುತ್ತಿದ್ದ ಪ್ರಜಾಪಾಲ ಕಾರ್ಯವನ್ನು ತನ್ನ ಮಕ್ಕಳಿಗೆ ವಹಿಸಿಕೊಡುತ್ತಾನೆ. ಒಬ್ಬನಿಗೆ ಆ ಕಾರ್ಯವನ್ನು ಒಪ್ಪಿಸಲಬಹುದು ಅಥವಾ ಅನೇಕರಿಗೆ ಸಂಯುಕ್ತವಾದ ಹೊಣೆಗಾರಿಕೆಯನ್ನು ಕೊಡಬಹುದು. ಹಾಗೆಯೇ ಭಗವಂತನು ಕೂಡ ತನ್ನ ಸ್ವಾತಂತ್ರ್ಯವನ್ನು ಜೀವನಿಗೆ ಕೊಡುತ್ತಾನೆ. ತನ್ನ ಸತ್ತಾ ಪ್ರವೃತ್ತಿಯನ್ನು ಪರಾಪೇಕ್ಷೆ ಇಲ್ಲದಿರುವಂತೆಯೂ ಪರಮಾತ್ಮನಲ್ಲಿರುವ ನಿರುಪಚರಿತ ಮುಖ್ಯಾರ್ಥದ ಸ್ವಾತಂತ್ರ್ಯ ತನ್ನಲ್ಲಿಯೇ ಅನಾದಿ ಕಾಲದಿಂದ ಇರುವ ಈ ಪರಮ ಮುಖ್ಯವಾದ ಸ್ವಾತಂತ್ರ್ಯವನ್ನು ಪರಮಾತ್ಮ ಜೀವರಿಗೆ ಕೊಡುತ್ತಾನೆ ಎಂಬ ಈ ಪಕ್ಷವನ್ನು ನ ಕರ್ತೃತ್ವಂ ನ ಕರ್ಮಣಿ ಎಂಬಲ್ಲಿ ಕೃಷ್ಣ ನಿರ್ಧರಿಸುತ್ತಾನೆ. ತದಧೀನಂ ಸ್ವತಂತ್ರತ್ವಂ ಸ್ಥಾವರಾಪೇಕ್ಷೆಸೈವ ತು ಎಂಬ ಗೀತಾ ತಾತ್ಪರ್ಯದಲ್ಲಿ ಉದಾಹರಿತವಾದ ಬ್ರಹ್ಮತರ್ಕ ವಚನವಾದರೂ ಬೇರೆ ಅಭಿಪ್ರಾಯದ ಪ್ರವೃತ್ತವಾಗಿದೆ. ಜೀವನದಲ್ಲಿ ತನ್ನ ಸತ್ತ ಪ್ರವೃತ್ತಿಗಳಲ್ಲಿ ಪರಾಧೀನವಾದ ಅಸ್ವತಂತ್ರ ಕರ್ತೃತ್ವವು ಇದ್ದರೂ ಕೂಡ ಜೀವನ ಕರ್ತೃತ್ವ ತನಗಿಂತ ಅವರ ಅಂದರೆ ಹೀನವಾದ ಜೀವರಿಗೆ ಅಧೀನವಾಗಿಲ್ಲ. ತನಗಿಂತ ಕಡಿಮೆಯಾಗಿರುವ ಜೀವರಿಗೆ ಅಧೀನವಾಗಿಲ್ಲ ಇರುವಿಕೆಯೇ ಜೀವನಲ್ಲಿರುವ ಕರ್ತೃತ್ವ ಸ್ವಾತಂತ್ರ್ಯವು. ಜೀವನಲ್ಲಿರುವ ಆ ಕರ್ತೃತ್ವಕ್ಕೆ ತನಗಿಂತ ಕೆಳಗಿನಗೆ ಅಧೀನವಾಗಿಲ್ಲದಿರುವುದು ಯಾಕೆ ಎಂಬುದಷ್ಟೇ ಸ್ವಾತಂತ್ರ್ಯ ಎಂಬುದು ಅಲ್ಲ. ಇದಕ್ಕೆ ವಿಪರೀತವಾಗಿ ತನಗಿಂತ ಕೆಳಗಿನ ಜೀವರ
ಸತ್ತಾ ಪ್ರವೃತ್ತಿ ಪ್ರತೀತಿಗಳು ತನ್ನ ಅನುಗ್ರಹ ಅಧೀನವಾಗಿರುವುದರಿಂದ ತನಗಿಂತ ಅವರಾದ ಜೀವರಿಗೆ ನಿಯಾಮಕ ಆಗಿದ್ದು ಅವರನ್ನು ನಡೆಸುವುದು ಎಂಬ ಮತ್ತೊಂದು ಸ್ವಾತಂತ್ರ್ಯವು ಜೀವನ ಕರ್ತೃತ್ವದಲ್ಲಿದೆ. ಹೀಗೆ ತನಗಿಂತ ಅವರಾದ ಜೀವರಿಗೆ ಅಧೀನವಾಗಿಲ್ಲದೆ ತನಗಿಂತ ಕೆಳಗಿನ ಜೀವರ ಸತ್ತ ಪ್ರತೀತಿ ಪ್ರವೃತ್ತಿಗಳಿಗೆ ನಿಯಾಮಕವಾದ ಕರ್ತೃತ್ವವುಳ್ಳವನೇ ಜೀವನ ಸ್ವಾತಂತ್ರ್ಯವು. ಇದನ್ನೇ ತದಧೀನ ಸ್ವಾತಂತ್ರ್ಯತ್ವ ಸ್ವಾವರಪೇಕ್ಷೇಯತು ಎಂದು ಬ್ರಹ್ಮತರ್ಕವಚನದಲ್ಲಿ ಹೇಳಿದ್ದಾರೆ. ಸ್ವಾತಂತ್ರ್ಯಂ ಚ ಜಡಾನ್ ಪ್ರತಿ ಪ್ರಭುರ್ಹಿ ಜೀವೋ ಜಡಮಪೇಕ್ಷಾ ಎಂಬ ಗೀತಾ ಭಾಷೆಯ ಅಭಿಪ್ರಾಯವಾದರೂ ಹೀಗೆ ಹೇಳಿದೆ. ಜೀವನಿಗೆ ಈಶ್ವರ ಅಧೀನದ ಜ್ಞಾನ ಇಚ್ಛಾ ಪ್ರಯತ್ನಗಳಿದೆ. ಜಡಕ್ಕೆ ಜ್ಞಾನ ಇಚ್ಛಾ ಪ್ರಯತ್ನಗಳಿಲ್ಲ. ಕೇವಲ ಮತ್ತೊಂದರ ಜ್ಞಾನ ಪ್ರಯತ್ನಗಳಿಂದ ಉಂಟಾದ ನೋದನವೆಂಬ ಸಂಯೋಗ ಶಬ್ದವನ್ನು ಉಂಟು ಮಾಡಿದೆ. ಮತ್ತೊಂದು ವಸ್ತುವನ್ನು ಬಲವಾಗಿ ಮುಂದಕ್ಕೆ ತಳ್ಳುವುದಕ್ಕೆ ಕಾರಣವಾದ ಸಂಯೋಗ ನೋದನ. ಈ ಸಂಯೋಗ ಇವುಗಳಿಂದ ಜಡವಾಗಿ ಕ್ರಿಯೆ ಉಂಟಾಗುತ್ತದೆ. ಜೀವನು ಮತ್ತು ಈಶ್ವರನು ತನ್ನ ಕ್ರಿಯಾ ಮತ್ತು ಜ್ಞಾನಗಳ ವಿಷಯದಲ್ಲಿ ಕೂಡಲಿ ಚಕ್ಷಸ್ಸು ಮುಂತಾದ ಬೇರೆ ಕಾರಕಗಳಿಂದ ಪ್ರೇರಿತವಾಗುವುದಿಲ್ಲ. ಇದಕ್ಕೆ ವಿಪರೀತವಾಗಿ ಕುಟಾರ ಚಕ್ಷಸ್ಸು ಮುಂತಾದ ಕಾರಕಾಂತರಗಳು ಕರ್ತೃತ್ವದಲ್ಲಿ ಪ್ರೇರಿತವಾಗಿರುತ್ತದೆ. ಇದೇ ಜಡಗಳನ್ನು ಕುರಿತು ಹೆಚ್ಚಾಗಿ ಜೀವನ ನಡೆದ ಈಶ್ವರ ಅಧೀನವಾದ ಸ್ವಾತಂತ್ರ್ಯವು. ಆದ್ದರಿಂದ ಯಾವ ವಿರೋಧಕ್ಕೂ ಅವಕಾಶವಿಲ್ಲ. ಜೀವನಲ್ಲಿ ಈಶ್ವರ ಅಧೀನವಾದ ತನಗಿಂತ ಕೆಳಗಿನ ಜೀವನಲ್ಲಿ ಅಧೀನವಲ್ಲದ ತನಗಿಂತ ಕೆಳಗಿನ ಜೀವನ ಕರ್ತೃತ್ವಕ್ಕೆ ನಿಯಾಮಕವಾದ ಮತ್ತು ಜಡಕ್ಕಿಂತ ವಿಲಕ್ಷಣವಾದ ಕರ್ತೃತ್ವ ಇದೆ. ಇದೇ ಜೀವನ ಕರ್ತೃತ್ವದಲ್ಲಿರುವ ಪರಾಧೀನ ಸ್ವಾತಂತ್ರ್ಯವು. ಹೀಗೆ ಹೇಳಿದವಾಗ ಯಾವ ವಿರೋಧವೂ ಬರುವುದಿಲ್ಲ. ಪ್ರಮಾಣ ಮತ್ತು ಅನುಭವ ಅನುಸಾರಿಯಾಗಿ ಈ ವಿಧವಾದ ಅನ್ಯಾಧೀನ ಮತ್ತೊಂದು ರೀತಿಯಿಂದ ಅನ್ಯಾಧೀನವಾದ ಈ ಸ್ವಾತಂತ್ರ್ಯ ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂಬುದು ತಾತ್ಪರ್ಯ. ಇದು ನಾವು ತಾರತಮ್ಯ ದ್ಯೋತಕವಾಗಿಯೂ ನಾವು ತಿಳಿಯಬಹುದು. ನಮ್ಮ ಶರೀರದಲ್ಲಿ ಅನಂತ ದೇವತೆಗಳ ಅಭಿಮಾನತ್ವ ಇದೆ. 72,000 ನಾಡಿಗಳು, ಸಪ್ತಚಕ್ರಗಳು, ಪದ್ಮ, ಈ ಮಾರ್ಗಗಳು, ಸೂರ್ಯ ಚಂದ್ರ ಅಗ್ನಿಯ ಖಂಡಗಳು ಅಂತ ನಾವು ಏನು ವಿಭಾಗವನ್ನು ಮಾಡುತ್ತೇವೆ, ಯಾವ ಹೆಸರು ನಾವು ಹೇಳುತ್ತೇವೆ, ಇವೆಲ್ಲವೂ ಏನು ತೋರಿಸ್ಕೊಡ್ತಾ ಇದೆ ಅಂದರೆ ಭಗವಂತ ಸಾಧಾರಣ ಜೀವರಿಗಿಂತ ಅಧಿಕವಾದ ಸ್ವಾತಂತ್ರ್ಯವನ್ನು ದೇವತೆಗಳಿಗೆ ಕೊಟ್ಟಿದ್ದಾನೆ. ಆ ಅಧಿಕವಾದ ಸ್ವಾತಂತ್ರ್ಯದಿಂದ ಸಕಲ ಜೀವರಲ್ಲಿ ಅಭಿಮಾನತ್ವವನ್ನು ಆ ದೇವತೆಗಳು ಹೊಂದಿ ಕಾರ್ಯತತ್ಪರರಾಗಿದ್ದಾರೆ. ಹೇಗೆ ನಾವು ರಾಜರು, ಮುಖ್ಯ ರಾಜರು, ದಳಪತಿ, ಚಕ್ರವರ್ತಿ ಅಂತ ನಾವು ತಿಳಿದುಕೊಂಡಾಗ ದಳಪತಿಯ ಯೋಗ್ಯತೆ ಮತ್ತು ರಾಜನ ಅಧೀನರಾಗಿರ್ತಕ್ಕಂಥ ಮುಖ್ಯವಾದ ರಾಜ ಮತ್ತು ಮುಖ್ಯ ರಾಜ, ನಂತರ ಚಕ್ರವರ್ತಿ, ಹೀಗೆ ಅವರ ಅಧಿಕಾರ ವ್ಯಾಪ್ತಿಯನ್ನು ಬೇರೆ ಬೇರೆ ರೀತಿಯಾಗಿರುತ್ತದೆ. ಅದರಂತೆ ಭಗವಂತ ಆ ಜೀವನ ಯೋಗ್ಯತಾನುಸಾರವಾಗಿ ದೇವತೆಗಳಲ್ಲಿ ನಾವು ದೇವತಾ ತಾರತಮ್ಯವನ್ನು ನಾವು ತಿಳಿಯಬೇಕು. ಮುಂದೆ ಆ ದೇವತೆಗಳು ತಾವು ವಿಶೇಷವಾದ ಯೋಗ್ಯತೆ ಉಳ್ಳವರಾದ್ದರಿಂದ ಅದರಂತೆ ಅವರು ಸಾಧನೆಯನ್ನು ಮಾಡಿಕೊಡುತ್ತಾರೆ. ಉದಾಹರಣೆಗೆ 10,113 ಜನ್ಮಗಳಲ್ಲಿ ಭಗವಂತನ ಜ್ಞಾನವನ್ನು ಮಾಡಿದರೆ ಒಬ್ಬ ಜ್ಞಾನಿ ಅಪರೋಕ್ಷವನ್ನು ಹೊಂದುತ್ತಾರೆ ಎಂದರೆ ದೇವತೆಗಳು 10,000 ಬದಲು 1,00,000 ಜನ್ಮ, 10,00,000 ಜನ್ಮ, ಈ ರೀತಿಯಾಗಿ ಹೆಚ್ಚು ಹೆಚ್ಚು ಜನ್ಮದಲ್ಲಿ ಭಗವಂತನ ಸಾಧನೆಯನ್ನು ಮಾಡಿಕೊಳ್ಳಿರುತ್ತಾರೆ ಜನ್ಮಾಂತರದಲ್ಲಿ. ಅದರ ಫಲವಾಗಿ ಭಗವಂತ ಅವರಿಗೆ ವಿಶೇಷವಾದ ಸನ್ನಿಧಾನ, ಅದರ ಸ್ವಾತಂತ್ರ್ಯ, ಅದಕ್ಕೆ ದತ್ತ ಸ್ವಾತಂತ್ರ್ಯ, ಅಧಿಕ ಸ್ವಾತಂತ್ರ್ಯ ಎಂಬುದನ್ನಾಗಿ ನಾವು ವರ್ಣಿಸುತ್ತೇವೆ. ಇವೆಲ್ಲವೂ ಜೀವನದಲ್ಲಿರತಕ್ಕಂಥ ಕರ್ತೃತ್ವವೇ ಭಗವಂತನ ಅಧೀನವಾಗಿ ಕೊಟ್ಟಿರತಕ್ಕಂಥ ವಿಶೇಷವಾದ ಬಲ ಅಂತ ನಾವು ತಿಳ್ಕೊಳ್ಬೇಕು. ಇದರಿಂದ ಇಡೀ ಕಾರ್ಯಕ್ರಮ ಭಗವಂತ ನಡೆಸುತ್ತಿದ್ದಾನೆ. ವಿಶ್ವ ಚಕ್ರವನ್ನು ನಡೆಯುತ್ತಾ ಇದೆ. ಇದೆಲ್ಲವೂ ಅತಿ ಸ್ಪಷ್ಟವಾಗಿ ಪ್ರತ್ಯಕ್ಷವೆಲ್ಲವೂ ನಾವು ತಿಳಿಯಬಹುದು, ಅನುಮಾನದಿಂದಲೂ ತಿಳಿಯಬಹುದು. ಮತ್ತು ಈಗ ವಿವರಿಸಲಾದ
ಎಲ್ಲ ಶಾಸ್ತ್ರಗಳಿಂದಲೂ ಆಗಮನದಿಂದ ತಿಳಿಯಬಹುದಾಗಿದೆ. ಒಟ್ಟಿನಲ್ಲಿ ನಾವು ತಿಳಿಯಬೇಕಾದ ಏನು? ಜೀವೋಪಿ ಕರ್ತ, ಜೀವನ ಕರ್ತನಾಗಿದ್ದಾನೆ, ಆ ಕರ್ತೃತ್ವ ಭಗವಂತನ ಅಧೀನವಾಗಿದೆ ಎಂಬುದು ಅತಿ ಮುಖ್ಯವಾಗಿ ತಿಳಿಯಬೇಕು. ಇಂತಹ ವಿಶೇಷ ಜ್ಞಾನ ಒದಗಿಸಿದ ಪುರಂದರದಾಸರು ಕೇವಲ ಮನುಷ್ಯ ಜನ್ಮ ಮಾತ್ರ ಈ ವಿಶೇಷ ಜ್ಞಾನವನ್ನು ಪಡೆದುಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯೇ ಇದೆ. ಆದ್ದರಿಂದ ಈ ಮನುಷ್ಯ ಜನ್ಮವನ್ನು ಕೊಟ್ಟಂಥ ಭಗವಂತನಿಗೆ ಅನೇಕ ರೀತಿಯಲ್ಲಿ ನಮಸ್ಕರಿಸಬೇಕು. ಇದಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳು. ಹೇಗೆ ತಂದೆ ತಾಯಿಗಳು ನಮಗೆ ಕಾರಣಕರ್ತರಾದರು? ಇದು ಅವರ ಹಿಂದಿನ ಜನ್ಮದ ಒಂದು ಕರ್ಮ ವಿಶೇಷದಿಂದ ಈ ರೀತಿಯಲ್ಲಿ ಸಂಬಂಧವು ಉಂಟಾಗಿರುತ್ತದೆ. ಗುರು ಹಿರಿಯರು ಅವರಿಗೆ ಆಶಯವನ್ನು ಕೊಟ್ಟಿರುವುದು ಆ ಕರ್ಮ ಸಂಬಂಧದಿಂದಲೇ. ಅನಂತ ಕರ್ಮಗಳಿರುವುದರಿಂದ ಯಾವ ಕರ್ಮದಿಂದ ಹೇಗೆ ಬಂತು ಎಂಬತಕ್ಕಂಥದ್ದು ಕೇವಲ ನಾವು ಅನುಮೇಯದಿಂದ ತಿಳ್ಕೊಳ್ಳಬೇಕು. ಈ ಜನ್ಮದಲ್ಲಿ ಇಂಥವರಿಂದ ನಮಗೆ ಸುಜ್ಞಾನ ಬಂತು ಎಂದರೆ ಅವರು ಹಿಂದೆ ಆ ಸುಜ್ಞಾನಕ್ಕೆ ಒದಗಬಹುದಾದ ಸುಕರ್ಮವನ್ನು ಮಾಡಿದ್ದಾರೆ ಅಂತ ತಿಳಿಯಬೇಕು. ಅದರಂತೆ ನಾವು ಸುಜ್ಞಾನದಲ್ಲಿದ್ದಾಗ ಸುಕರ್ಮವನ್ನು ಮಾಡಿಯೇ ಇದನ್ನು ಪಡೆದಿದ್ದೇವೆ ಅಂತ ಪ್ರತ್ಯಕ್ಷಿಸಿಕೊಳ್ಳಬೇಕು. ಅದನ್ನು ಲೋಕದಲ್ಲಿ ನಾವು ವಿಸ್ತಾರ ಮಾಡಿ ತಿಳಿದುಕೊಳ್ಳಬಹುದು. ಇದು ದೇವತೆಗಳು ಅತಿ ಹೆಚ್ಚಾಗಿ ಮಾಡಿದ್ರಿಂದ ನಾವು ದೇವತೆಗಳಿಗೆ ಗುರುಗಳು ಎಂಬ ಮಾನ್ಯತೆಯನ್ನು ಕೊಡಬೇಕು. ಅವರು ತತ್ವಾಭಿಮಾನಿಗಳಾಗಿದ್ದು ನಮ್ಮನ್ನು ರಕ್ಷಿಸುತ್ತಿದ್ದಾರೆ, ನಮ್ಮನ್ನು ಪ್ರೇರಿಸುತ್ತಿದ್ದಾರೆ. ಅವರ ವಿಶೇಷ ಜ್ಞಾನವಿದೆ. ಆದ್ದರಿಂದ ಜೀವರೆಲ್ಲರಿಗಿಂತ ದೇವತೆಗಳು ಉತ್ತಮರೆನಿಸಿಕೊಡುತ್ತಾರೆ. ಜೀವಗಣದಲ್ಲಿ ಪರಮ ಮುಖ್ಯ ಪ್ರಾಣನಾದ ವಾಯುದೇವರು ಜೀವೋತ್ತಮನೆನಿಸಿಕೊಳ್ಳುತ್ತಾನೆ. ಅವನ ವಿಶಿಷ್ಟವಾದ ಯೋಗ್ಯತಾ ಮತ್ತು ಅವರ ಸಾಧನೆ ಎಲ್ಲ ದೇವತೆಗಳಿಂದ ಮೀರಿದಂತಾಗಿದೆ. ಆದ್ದರಿಂದ ಭಗವಂತ ಆ ವಾಯುದೇವರು ವಿಶೇಷ ಆಜ್ಞೆಯನ್ನು ಕೊಟ್ಟು ಎಲ್ಲ ಸಜ್ಜೀವರಿಗೆ ಜ್ಞಾನವನ್ನು ಹಂಚುವ ಕಾರ್ಯವನ್ನು ದೇವತೆಗಳ ಮೂಲಕ ಮಾಡಿಸಿದ್ದಾನೆ. ಆ ದೇವರೆಲ್ಲರಿಗೂ ನಾವು ನಮಸ್ಕರಿಸುತ್ತಾ ಅವರ ಉಪಕಾರ ಸ್ಮರಣೆಯನ್ನು ಮಾಡುತ್ತಾ, ಮುಖ್ಯವಾಗಿ ಇದರಲ್ಲಿ ನಿಂತು ಮಾಡಿಸಿದ ನಮ್ಮ ಬಿಂಬರೂಪಿ ಭಗವಂತ ಅವನ ವಿಶೇಷವಾದ ಅನುಗ್ರಹ ಪಡೆಯುವುದೇ ನಮ್ಮ ಮೂಲ ಸಾಧನ. ಅದೇ ಬಿಂಬೋಪಾಸನೆ ಎಂಬುದು. ಆದ್ದರಿಂದ ಬಿಂಬೋಪಾಸನೆಯ ಮುಖ್ಯ ಕರ್ತವ್ಯ ಅಂದರೆ ಅವನ ಸ್ಮರಣೆ ಮಾಡುವುದು, ಅವನಿಂದ ಅನುಗ್ರಹವಾದ ಈ ಜ್ಞಾನವನ್ನು ಅವನನ್ನು ಸ್ಮರಿಸುತ್ತಾ ಬಾಗುವುದೇ ಆಗಿದೆ. ಅದೇ ವೇದದಲ್ಲಿ ತಿಳಿಸುವಂತೆ ಭೂಯಿಷ್ಟಾಂತಿ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿ ನಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.